ಅಂಶ ಸಯೇಷ ಮಾಯಾ ಸತ್ಕಾರ್ಯವಾದ ಇತಿ ಪರಿಭಾಷಾ. ಹೀಗೆ ಜಗತ್ತು ಒಂದು ಇನ್ನೊಂದಾಗಿ ಅಂದರೆ ಪರಮಾತ್ಮನೇ ಜಗತ್ತಾಗಿ ತೋರುವುದರಲ್ಲಿ ತನ್ನ ಶಕ್ತಿಯಿಂದಲೇ ತನ್ನ ಶಕ್ತಿ ಅಂದರೆ ತನಗಿಂತ ಬೇರೆ ಏನಲ್ಲ ಹೀಗೆ ತೋರುವುದನ್ನು ನಾವು ಮಾಯಾ ಸತ್ಕಾರ್ಯವಾದ ಅಂದರೆ ಮಾಯಾ ಸತ್ಕಾರ್ಯವಾದ ಎಂದು ಹೆಸರು ಇದಕ್ಕೆ. ಮಾಯಾ ಸತ್ಕಾರ್ಯವಾದ ಅಂದರೆ ಸತಯೇವ ಕಾರಣಸ್ಯ ಅಂದರೆ ಜಗತ್ತಿನ ಕಾರಣವಾಗಿರುವ ಬ್ರಹ್ಮ ತಾನೇ ಮಾಯೆಯ ಕಾರ್ಯರೂಪೇಣ ಜನ್ಮ ಮಾಯದಿಂದ ಕಾರ್ಯವಾಗಿ ತೋರ್ತಾನೆ ಎಂದರ್ಥ. ಮಾಯೆಯ ಕಾರ್ಯರೂಪೇಣ ಜನ್ಮ ಅಂದರೆ ತಾನು ಮಾಯಾ ಅಂದರೆ ಒಂದು ವಸ್ತುವಲ್ಲ, ತಪ್ಪು ತಿಳುವಳಿಕೆ ಎಂದರ್ಥ. ತಪ್ಪು ತೋರಿಕೆ ಅಂದರೆ ತಪ್ಪು ತೋರಿಕೆಯಿಂದ ಜಗತ್ತಾಗಿ ತೋರ್ತಾ ಇದ್ದಾನೆ. ಅಂದರೆ ಜಗತ್ತಾಗಿ ತೋರುವುದು ಒಂದು ಅವಿದ್ಯೆಯಿಂದ ತಪ್ಪು ತೋರಿಕೆ ಮಾತ್ರವೇ ಹೊರತು ನಿಜವಾಗಿ ತನ್ನಲ್ಲಿ ಏನು ಪರಿಣಾಮವಾಗುವುದಿಲ್ಲ. ಕಾರಣ ಅದನ್ನೇ ಇನ್ನು ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದಾರೆ. ಕಾರಣಾತ್ಮನ ಸತಃ ಏವ ಕಾರ್ಯಸ್ಯ ಮಾಯೆಯ ಜನ್ಮ. ಕಾರಣರೂಪವಾದ ಬ್ರಹ್ಮವಾಗಿ ಇದ್ದುಕೊಂಡೇ ಕಾರ್ಯವಾಗಿ ತೋರ್ತಾನೆ. ಅಂದರೆ ಅರ್ಥವೇನು? ಕಾರಣವು ಪರಿಣಮಿಸುವುದಿಲ್ಲ ಎಂದರ್ಥ. ದ ಕಾಸ್ ವಿಚ್ ಈಸ್ ಬ್ರಹ್ಮನ್ ಬೀಯಿಂಗ್ ಕಾಸ್ ಅಲೋನ್ ಅಪಿಯರ್ಸ್ ಎಸ್ ದ ಕಾರ್ಯ. ಅಂದರೆ ಕಾಸ್ ರಿಮೇನಿಂಗ್ ಕಾಸ್ ಅಲೋನ್. ಕಾಸ್ ಅಂದರೆ ವಾಟ್ ಎವರ್ ಈಸ್ ದ ಟ್ರೂತ್ ಬಿಫೋರ್ ಇಟ್ ಅಪಿಯರ್ಸ್ ಆ್ಯಸ್ ದ ವರ್ಲ್ಡ್. ಜಗತ್ತಾಗಿ ತೋರುವಕ್ಕೆ ಮುಂಚೆ ಏನೇನಿತ್ತೋ ಅದು ಅದಾಗಿ ಇದ್ದುಕೊಂಡೇ ಜಗತ್ತಾಗಿ ತೋರ್ತದೆ. ಅದು ಇಲ್ಲಿ ಉದಾಹರಣೆಯಲ್ಲಿ ರಜ್ಜುವು ನೋಡಿ. ರಜ್ಜುವಾಗಿ ಹಗ್ಗಯಾಗಿ ಇದ್ದುಕೊಂಡೇ ಹಾವಾಗಿ ತೋರ್ತದೆ. ಹಗ್ಗ ಹಾವಾಗಿ ತೋರುವುದಲ್ಲಿ ಹಗ್ಗ ಕಡೆಯಿಂದ ಹಗ್ಗನಲ್ಲಿ ಏನು ಬದಲಾವಣೆ ಇಲ್ಲ. ಅಂದರೆ ತೋರುವುದು ನೋಡುವವನ ದೃಷ್ಟಿಗೆ ಹೊರತು ಇರುವ ಹಗ್ಗದಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಗ್ಗಕ್ಕೆ ಗೊತ್ತೇ ಇಲ್ಲ ತಾನು ಹಾವಾಗಿದ್ದೆ ಎಂದು. ಹಗ್ಗಯೇ ಆಗಿರುತ್ತದೆ. ಹಾಗೆಯೇ ಕಾರಣವು ಕಾರಣವಾಗಿದ್ದುಕೊಂಡೇ ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ಕಾರಣಾತ್ಮನ ಸತಃ ಏವ. ಕಾರಣವು ಕಾರಣವಾಗಿ ಬ್ರಹ್ಮವಾಗಿ ಇದ್ದುಕೊಂಡು. ಇದು ಏಕೆ ಅಂದರೆ ಸಾಮಾನ್ಯವಾಗಿ ನಾವು ಹೀಗೇಕೆ ಹೇಳ್ತಾ ಇದ್ದಾರೆ ಅಂದರೆ, ಒಂದು ಕಾರಣವು ಕಾರ್ಯವಾಗಿ ತೋರುವಾಗ ಏನು ಬದಲಾವಣೆ ಇಲ್ಲ ಒಂದರ್ಥ. ಎರಡನೇ ಅರ್ಥ, ತೋರುವಾಗಲೂ ಈಗಲೂ ಬ್ರಹ್ಮವೇ ಇದೆ. ಈವನ್ ವೈಲ್ ದ ವರ್ಲ್ಡ್ ಈಸ್ ಅಪಿಯರಿಂಗ್, ಬ್ರಹ್ಮನ್ ಈಸ್ ದೇರ್ ಆಸ್ ಎ ಬ್ರಹ್ಮನ್ ಈವನ್ ನೌ. ವೈ ಡು ವಿ ಹ್ಯಾವ್ ಟು ಸೇ ಈವನ್ ದಿಸ್? ಇದನ್ನು ಏಕೆ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ನಾವು ಒಂದು ಕಾರಣ ಅಂದರೆ ಕಾರ್ಯದ ಹಿಂದಿನ ಕಾಲದಲ್ಲಿ ಕಾರಣವಿರುತ್ತಿರ್ತದೆ. ಸಾಮಾನ್ಯವಾಗಿ ಲೌಕಿಕ
ಕಾರಣ ಕಾರ್ಯ ಅಂದರೆ ಕಾರ್ಯಕ್ಕಿಂತ ಮುಂಚೆ ಕಾರಣ ಇರುತ್ತದೆ, ಕಾರಣ ಸ್ವಲ್ಪ ಬದಲಾವಣೆಯಾಗಿ ಅನಂತರ ಕಾಲದಲ್ಲಿ ಕಾರ್ಯವಾಗುತ್ತದೆ. ಇದು ನಾವು ಸಾಮಾನ್ಯವಾಗಿ ಕಂಡಿದ್ದು. ಹಾಗೆ ತಿಳ್ಕೊಳ್ತಿರೇನೋ ಹಾಗೆ ತಿಳ್ಕೊಳ್ಳಬೇಡಿ. ಜನರಲಿ ವಿ ಥಿಂಕ್ in any cause and effect relationship, cause existed before and in a later it produces an effect. So before the effect was produced, there was a cause. ಕಾರ್ಯವು ಹುಟ್ಟುವಕ್ಕೆ ಮುಂಚೆ ಕಾರಣವಿತ್ತು, ಈಗ ಮಾತ್ರ ಅದೇ ಕಾರಣ ಕಾರ್ಯವಾಗಿದೆ. ಇದು ಲೌಕಿಕ ಕಾರಣದಲ್ಲಿ ಹಾಗಿರುತ್ತದೆ ನೋಡಿ. ಅಂದರೆ ಹಿಂದೆ ಕಾರಣ ಇತ್ತು, ಈಗ ಮಾತ್ರ ಕಾರ್ಯವಾಗಿಬಿಟ್ಟಿದೆ, ಈಗ ಮಾತ್ರ ಕಾರಣವಿಲ್ಲ. ಹೀಗೆ ಕಾರ್ಯಕಾರಣದಲ್ಲಿ ಒಂದು ಕಾಲಕ್ರಮ ಇರುತ್ತದೆ, ಹಿಂದಿನದು ಮುಂದಿನದು. ಅದು ಹಿಂದೆ ಇತ್ತು, ಈಗ ಇದೆ, ಹೀಗೆ ಮಾತಾಡ್ತೀವಿ. ಇದು ವೇದಾಂತಕ್ಕೆ ಪರಮಾತ್ಮ ಸ್ವರೂಪಕ್ಕೆ ಹೊಂದಲ್ಲ. This doesn't apply to Brahman. In the Laukika worldly cause, the cause was existing and now it has changed into effect. But in Brahman, when you say cause of the world, ಪರಮಾತ್ಮ ಜಗತ್ತಿಗೆ ಕಾರಣ ಎಂದು ಹೇಳಿದಾಗ ಅವನು ಹಿಂದೆ ಇದ್ದ ಎಂದರ್ಥ ಅಲ್ಲ. The Karana was Brahman who is the cause of the world was existing at one time. ಜಗತ್ತಿಗೆ ಕಾರಣವಾಗಿರುವ ಬ್ರಹ್ಮ ಹಿಂದೆ ಇದ್ದ, ಈಗ ಮಾತ್ರ ಕಾರ್ಯವಾದ, ಈ ಅರ್ಥದಲ್ಲಿ ಅಲ್ಲ. ಅಂದರೆ ಭೂತಕಾಲ ವರ್ತಮಾನ ಕಾಲ ಹಾಗಾಗಲಿಲ್ಲ. ಹಿಂದೆ ಬ್ರಹ್ಮ ಇದ್ದ, ಈಗ ಜಗತ್ತಾಗಿದ್ದ, ಹೀಗೆ ಹಿಂದೆ ನಂತರ ಎಂದು ಕಾಲ ವ್ಯತ್ಯಾಸವಿಲ್ಲ, ರೂಪವೂ ಬದಲಾಯಿಸಲ್ಲ, ಕಾಲವೂ ವ್ಯತ್ಯಾಸವಲ್ಲ, ಬ್ರಹ್ಮವೂ ಬದಲಾಯಿಸಲ್ಲ. ಹಿಂದೆ ಬ್ರಹ್ಮ ಇತ್ತು, ಈಗ ಜಗತ್ತಾಯಿತು, ಹಾಗೂ ಅಲ್ಲ. ಇದು ಲೌಕಿಕ ಕಾರಣದಲ್ಲಿ ಹಾಗಿರುತ್ತದೆ. ಮೊದಲು ಒಂದಿತ್ತು, ನಂತರ ಇನ್ನೊಂದಾಗಿಬಿಟ್ಟಿತು. ಮೊದಲು ಬೀಜ ಇತ್ತು, ನಂತರ ಮರ ಆಗಿಬಿಟ್ಟಿತು. ಮರ ಆದ ನಂತರ ಮತ್ತೆ ವಾಪಸ್ ಬೀಜ ಹೋಗೋಕ್ಕಾಗ್ತದೆ? ಮೊದಲು ಬೀಜ ಇತ್ತು, ನಂತರ ಒಂದು ಮೊಳಕೆ ಆಯಿತು, ನಂತರ ಒಂದು ಗಿಡ ಆಯಿತು. ಇದು ನೋಡಿ ಹೇಳ್ತಾರೆ, ನೀವು ಕೊಟ್ಟಿದ್ದೀರಿ ನೋಡಿ ಅದೇ ಬೀಜ, ನೋಡು ಇದೀಗ ನೋಡು ಎಷ್ಟು ಗಿಡ ಆಯಿತು ಎಂದು ಹೇಳ್ತಾರೆ. ಹಿಂದೆ ಬೀಜ ಇತ್ತು, ಹೀಗೆ ಗಿಡ ಆಯಿತು. ಅರ್ಲಿಯರ್ ಇಟ್ ವಾಸ್ ಎ ಸೀಡ್, ನವ್ ಇಟ್ ಹ್ಯಾಸ್ ಗ್ರೋನ್ ಇನ್ ಟು ಎ ಪ್ಲ್ಯಾಂಟ್, ಎ ಸೀಡ್ಲಿಂಗ್. It has grown into a seedling and further grown into a plant. Now it is a plant, but it was not the same at one time, some time ago. ಹಿಂದೆ ಈಗ ಗಿಡಯಾಗಿ ತೋರ್ತಾ ಇದೆ. ಹಿಂದೆ ಗಿಡ ಇರಲಿಲ್ಲ, ಹಿಂದೆ ಬೀಜ ಇತ್ತು. ಆವಾಗ ಬೀಜ ಇತ್ತು, ನಂತರ ಗಿಡ ಆಯಿತು. ಇದನ್ನು ಏನು ಹೇಳ್ತೀವಿ? ಎರಡು ಇದೆ. ಕಾಲ ಬದಲಾಯಿಸ್ತಾ ಇದೆ, ವಸ್ತುವು ಬದಲಾಯಿಸ್ತಾ ಇದೆ. ಹಿಂದೆ ಬೀಜವಿತ್ತು, ನಂತರ ಗಿಡ ಆಯಿತು. ಅದು ಹಿಂದಿನ ಕಾಲ, ಇದು ಈಗಿನ ಕಾಲ, ಕಾರ್ಯ. ಈ ತರಹ ಕಾಲವೂ ಬೇಕು, ವಸ್ತುವಿನಲ್ಲಿ ಪರಿಣಾಮವೂ ಬೇಕು. ಟೂ ಥಿಂಗ್ಸ್ ಆರ್ ಹಿಯರ್. ಒನ್ ಈಸ್ ದ ಚೇಂಜ್ ಇನ್ ಟೈಮ್, ಅನದರ್ ಈಸ್ ದ ಚೇಂಜ್ ಇನ್ ದ ಆಬ್ಜೆಕ್ಟ್. ದಟ್ ಮೀನ್ಸ್ ದಿಸ್ ಈಸ್ ಹೌ ದ ಲೌಕಿಕ ಕಾರ್ಯಕಾರಣ ಭಾವ ವಿ ಸಿ ದ ಕಾಸ್ ಆ್ಯಂಡ್ ಎಫೆಕ್ಟ್ ಫೌಂಡ್ ಇನ್ ದ ವರ್ಲ್ಡ್. ಬಟ್ ವೇರ್ ಆಸ್ ಬ್ರಹ್ಮನ್ ಈಸ್ ಅನ್ಲೈಕ್ ದಿಸ್. ಪರಮಾತ್ಮ ಮಾತ್ರ ಜಗತ್ತನ್ನು ಸೃಷ್ಟಿ ಮಾಡುವಾಗ ಹೀಗಲ್ಲ, ಹಿಂದೆ ನಂತರ ಇಲ್ಲ. ಏಕೆ? ಹಿಂದೆ ನಂತರ ಎಂಬ ಕಾಲವೇ ಜಗತ್ತಿನಲ್ಲಿ ಅಧ್ಯಸ್ಥ. ಕಾಲವೇ ಅಂದರೆ ಹಿಂದಿನ ಕಾಲ, ಈಗಿನ ಕಾಲ, ದ ಪ್ರೀವಿಯಸ್ ಟೈಮ್ ಆ್ಯಂಡ್ ದ ಪ್ರೆಸೆಂಟ್ ಟೈಮ್. ಈವನ್ ದಿಸ್ ಎಂಟೈರ್ ಟೈಮ್ ಇಟ್ ಸೆಲ್ಫ್ ಈಸ್ ಪಾರ್ಟ್ ಆಫ್ ದ ವರ್ಲ್ಡ್. ಓಕೆ, ದೆನ್ ಸೆಕೆಂಡ್ ಥಿಂಗ್ ಈಸ್ ದ ಟ್ರಾನ್ಸ್ಫರ್ಮೇಷನ್, ದ ಪರಿಣಾಮ ಅಂದ್ರೇನು? ಹಿಂದೆ ಬೀಜ ಇತ್ತು, ನಂತರ ಮೊಳಕೆ ಆಯಿತು. ಅರ್ಲಿಯರ್ ಇಟ್ ವಾಸ್ ಬೀಜ, ಲೇಟರ್ ಇಟ್ ಚೇಂಜ್ಡ್ ಇಂಟು ಎ ಸೀಡ್ಲಿಂಗ್ ಆರ್ ಎ ಪ್ಲ್ಯಾಂಟ್. ಈವನ್ ದಿಸ್ ಚೇಂಜಿಂಗ್ ಆಫ್ ದ ಕಾಸ್, ಅಂಡರ್ಗೋಯಿಂಗ್ ಎ ಟ್ರಾನ್ಸ್ಫರ್ಮೇಷನ್, ಮಾಡಿಫಿಕೇಷನ್,
ದಿಸ್ ಮಾಡಿಫಿಕೇಶನ್ ಆಲ್ಸೋ ಈಸ್ ಫೌಂಡ್ ಇನ್ ದ ಜಗತ್ ಓನ್ಲಿ. ಇದು ಜಾಗ್ರದ ಅವಸ್ಥೆಯಲ್ಲೇ ತೋರ್ತದೆ. ಬ್ರಹ್ಮಕ್ಕೆ ಪ್ರಪಂಚಕ್ಕೆ ಈ ಕಾರ್ಯಕಾರಣ ಸಂಬಂಧ ಅಂದ್ರೇನು? ಅದು ಹಿಂದಿನ ಕಾಲ ಅನಂತರ ಕಾಲ ಕಾಲವೂ ಇಲ್ಲ. ಪರಮಾತ್ಮಕ್ಕೆ ಜಗತ್ತುಕ್ಕೆ ಮಧ್ಯ ಕಾಲಕ್ರಮ ಇಲ್ಲ. ಪರಮಾತ್ಮಕ್ಕೆ ಜಗತ್ತಿಗೆ ವಸ್ತು ಪರಿಣಾಮವೂ ಇಲ್ಲ, ಪರಿಣಾಮ ಇಲ್ಲ, ಕಾಲ ಇಲ್ಲ. ಮತ್ತು ನಮ್ಮ ಅನುಭವಕ್ಕೆ ಬರುವ ದಿಸ್ ಟ್ರಾನ್ಸ್ಫರ್ಮೇಷನ್ ಆ್ಯಂಡ್ ಆಲ್ಸೋ ದ ಟೈಮ್, ವೇರ್ ಡು ದೇ ಎಕ್ಸಿಸ್ಟ್? ದೇ ಆರ್ ಪಾರ್ಟ್ ಆಫ್ ದ ವರ್ಲ್ಡ್, ನಥಿಂಗ್ ಟು ಡು ವಿತ್ ಬ್ರಹ್ಮನ್. ಕಾರಣಕ್ಕೆ ಸಂಬಂಧವಿಲ್ಲ. ಈ ಕಾಲವೆಂಬುದು ಪರಿಣಾಮ ಎಂಬುವು ಈ ಎರಡೂ ಜಗತ್ತಿನ ಒಳಗೆ ಇವೆ. ಜಗತ್ತಿನ ಒಳಗೆ ಇರುವ ಪದಾರ್ಥಗಳಿಗೆ ಸಂಬಂಧಪಟ್ಟವುಗಳು ಯಾವುವು? ಕಾಲ ಆ್ಯಂಡ್ ಪರಿಣಾಮ. ಕಾಲ ಪರಿಣಾಮ ಜಗದಂತರ್ಗತ ಪದಾರ್ಥಗಳಿಗೆ ಇರುತ್ತದೆ. ಟೈಮ್ ಆ್ಯಂಡ್ ಚೇಂಜ್, ಟ್ರಾನ್ಸ್ಫರ್ಮೇಷನ್, ದ ಸೀಕ್ವೆನ್ಸ್ ಆಫ್ ಟೈಮ್ ಆ್ಯಂಡ್ ದ ಮಾಡಿಫಿಕೇಶನ್, these two are applicable to the things within the world, not to Brahman who is not the world. Okay? ಜಗತ್ತಿಗೆ ಹೊರಗೆ ಅಂದರೆ ಜಗತ್ತಲ್ಲದೇ ಇರುವಂಥ ಪರಮಾತ್ಮಗೆ ಈ ಕಾಲ ಪರಿಣಾಮ ಎರಡು ಹೊಂದಲ್ಲ. ಆದ್ದರಿಂದಲೇ ಇದನ್ನು ಮಾಯಾ ಸತ್ಕಾರ್ಯ ಹೇಳಿದ್ದೀವಿ. ಸತ್ಕಾರ್ಯ ಅಂದರೆ ಅರ್ಥವೇನು? ಇರುವ ವಸ್ತುವು ಪರಿಣಮಿಸುವುದನ್ನು ಸತ್ಕಾರ್ಯ ಹೇಳ್ತೀವಿ ಸಾಮಾನ್ಯವಾಗಿ. ಸತ್ ಅಂದ್ರೇನು? ಇರುವುದು. ಕಾರ್ಯ ಅಂದ್ರೇನು? ಬದಲಾಯಿಸಿ ಇನ್ನೊಂದಾಗಿ ತೋರುವುದು. ಸತ್ ಅಂದರೆ ಸತ್ ಮೀನ್ಸ್ ದ ಎಕ್ಸಿಸ್ಟೆನ್ಸ್. ಕಾರ್ಯ ಮೀನ್ಸ್ ಮಾಡಿಫೈಯಿಂಗ್ ಇಂಟು ಸಮಥಿಂಗ್. ಎನ್ ಎಕ್ಸಿಸ್ಟಿಂಗ್ ಥಿಂಗ್, ಎ ರಿಯಾಲಿಟಿ ಮಾಡಿಫೈಸ್ ಇಂಟು ಸಮಥಿಂಗ್. ದಿಸ್ ಈಸ್ ಕಾಲ್ಡ್ ಸತ್ಕಾರ್ಯವಾದ. ಎ ರಿಯಲ್ ಟ್ರಾನ್ಸ್ಫರ್ಮೇಷನ್ ಆಫ್ ಎ ರಿಯಲ್ಲಿ ಎಕ್ಸಿಸ್ಟಿಂಗ್ ಥಿಂಗ್. ಸತ್ಕಾರ್ಯವಾದ ಮೀನ್ಸ್, ಸತ್ಕಾರ್ಯವಾದ ಅಂದರೆ ನಿಜವಾಗಿ ಇರುವ ವಸ್ತುವು ನಿಜವಾಗಿ ಪರಿಣಾಮ ಹೊಂದುವುದು ಎಂದರ್ಥ. ಎ ರಿಯಲ್ಲಿ ಎಕ್ಸಿಸ್ಟಿಂಗ್ ಥಿಂಗ್ ರಿಯಲ್ಲಿ ಮಾಡಿಫೈಸ್ ಇಂಟು ಸಮಥಿಂಗ್ ಎಲ್ಸ್. ದಿಸ್ ಈಸ್ ಕಾಲ್ಡ್ ಮಾಯಾ ಸತ್ಕಾರ್ಯ. ದಿಸ್ ಈಸ್ ಕಾಲ್ಡ್ ಸತ್ಕಾರ್ಯ. ಓಕೆ. ನಾವು ವೇದಾಂತದಲ್ಲಿ ಪರಮಾತ್ಮ ಜಗತ್ತಾಗಿ ತೋರಿದರೆ ಅದು ಅವರು ನಿಜ ಪರಮಾತ್ಮ ರೂಪ ಕಾರಣ ಇದೆ. ಸತ್ಕಾರ್ಯವಾದದಲ್ಲಿ ಎರಡು ಅಂಶಗಳಿವೆ. ಮೊದಲು ನಿಜವಾಗಿರುವ ವಸ್ತುವು ಬದಲಾಯಿಸಿ ಇನ್ನೊಂದಾಗುತ್ತದೆ. ಅಂದರೆ ನಿಜವಾಗಿದೆ ಕಾರಣ, ಬದಲಾಯಿಸುತ್ತದೆ ಎರಡು ಅಂಶಗಳಿವೆ. ಒಂದು, ದ ಕಾಸ್ ಈಸ್ ಎ ರಿಯಲ್ ಎಂಟಿಟಿ, ಫಸ್ಟ್ ಒನ್, and it transforms is an another point. 2 points are involved in ಸತ್ಕಾರ್ಯವಾದ. ವೇರಾಸ್ ಆದರೆ ಬ್ರಹ್ಮ ವಿಷಯದಲ್ಲಿ ಈ ಎರಡರಲ್ಲಿ ಒಂದು ಸತ್ಯ, ಇನ್ನೊಂದಿಲ್ಲ. ಕಾರಣ ನಿಜವಾಗಿದೆ, ಇಷ್ಟುವರೆಗೂ ಸರಿಯಾಗಿದೆ, ವೇದಾಂತಕ್ಕೆ ಹೊಂದುತ್ತದೆ, ಪರಮಾತ್ಮಕ್ಕೆ ಹೊಂದುತ್ತದೆ. ಜಗತ್ತಿನ ಕಾರಣವಾದ ಬ್ರಹ್ಮ ನಿಜವಾಗಿದ್ದಾನೆ, ಅದಾಯಿತು. ಆದರೆ ಅವರು ಬದಲಾಯಿಸುವುದೆಂಬುದು ಮಾತ್ರ ಇಲ್ಲ. ಸತ್ಕಾರ್ಯವಾದದಲ್ಲಿ ಎರಡು ಅಂಶಗಳು. ಒಂದು, ಪರಮಾತ್ಮ ಇರುವುದು, ಅಂದರೆ ಸತ್ಕಾರ್ಯವಾದದಲ್ಲಿ ಕಾರಣವಿರುವುದು, ಅದು ಬದಲಾಯಿಸುವುದು, ಎರಡು ಅಂಶಗಳಿರುತ್ತದೆ. ಆದರೆ ಪರಮಾತ್ಮ ವಿಷಯದಲ್ಲಿ ಮಾತ್ರ ಇರುವುದಿದೆ ಪರಮಾತ್ಮ, ಅದು ಬದಲಾಯಿಸುವುದು ಮಾತ್ರ ಇಲ್ಲ. ಇದು ವ್ಯತ್ಯಾಸ. ಸತ್ಕಾರ್ಯವಾದ ಸಾಂಖ್ಯರೊಪ್ಪಿಕೊಂಡರು. ಪ್ರಕೃತಿ ಬದಲಾಯಿಸಿ ಜಗತ್ತಾಗಿ ತೋರುತ್ತದೆ ಎಂದು ಹೇಳಿದ್ದಾರೆ. ಪ್ರಕೃತಿ ಹಿಂದೆ ಒಂದು ಬಗೆ ಇತ್ತು, ಈಗ ಬದಲಾಯಿಸಿ ಇನ್ನೊಂದಾಗಿ ಬಿಟ್ಟಿದೆ. ಒಂದು ಬಗೆ ಇತ್ತು, ಈಗ ಬದಲಾಯಿಸಿತು. ಹೀಗೆ ಅವರು ನಿಜವಾಗಿ ಇರುವಂಥ ಕಾರಣ ಇನ್ನೊಂದು ರೂಪವಾಗಿ ಬದಲಾಯಿಸುವುದನ್ನು ಸತ್ಕಾರ್ಯವಾದ ಹೇಳ್ತೀವಿ. ಎ ರಿಯಲ್ಲಿ ಎಕ್ಸಿಸ್ಟಿಂಗ್ ಥಿಂಗ್ ಮಾಡಿಫೈಸ್ ಇಂಟು ಸಮಥಿಂಗ್ ಎಲ್ಸ್. ದಿಸ್ ಈಸ್ ಕಾಲ್ಡ್ ಸತ್ಕಾರ್ಯವಾದ. ಬಟ್ ಆದರೆ ಈ ಸತ್ಕಾರ್ಯವಾದ ಬ್ರಹ್ಮಕ್ಕೆ ಹೊಂದಲ್ಲ ಅಂದ್ರೇನು? ಎರಡು ಅಂಶಗಳಲ್ಲಿ ಒಂದು ಹೊಂದುತ್ತದೆ, ಇನ್ನೊಂದು ಹೊಂದಲ್ಲ. ಎರಡು ಅಂಶಗಳಿವೆ. ಕಾರಣವು ನಿಜವಾಗಿರುವುದು ಒಂದು ಅಂಶ, ಅದು ಬದಲಾಯಿಸುವುದು ಎರಡನೇ ಅಂಶ. ರಿಯಲ್ಲಿ ಎಕ್ಸಿಸ್ಟಿಂಗ್ ಈಸ್ ಒನ್ ಪಾಯಿಂಟ್, and that it transforms into the effect is a second point. In case of Brahman, first one is applies, the second one doesn't exist. ಅಂದರೆ
ಕಾರಣವು ನಿಜವಾಗಿರುವುದು ಒಂದು, ಅದು ಬದಲಾಯಿಸಿ ಕಾರ್ಯವಾಗುವುದು ಎರಡನೆಯದು. ಈ ಎರಡು ಇದ್ದರೆ ಸತ್ಕಾರ್ಯ ಆಗುತ್ತದೆ. ಪರಮಾತ್ಮ ವಿಷಯದಲ್ಲಿ ಮಾತ್ರ ಮೊದಲನೆಯದೇ ಇರುತ್ತದೆ, ಎರಡನೆಯದಿಲ್ಲ. ಅಂದರೇನು? ಪರಮಾತ್ಮ ತಾನು ಸ್ವತಃ ಸಿದ್ಧವಾಗಿ ನಿಜವಾಗಿದ್ದಾನೆ, ಇದು ಮಾತ್ರ ಸತ್ಯ ಇದೆ, ಪರಮಾತ್ಮಕ್ಕೆ ಹೊಂದುತ್ತದೆ. ಆದರೆ ಬದಲಾಯಿಸುತ್ತಾನೆ ಎನ್ನುವುದು ಮಾತ್ರ ಪರಮಾತ್ಮಕ್ಕೆ ಹೊಂದಲ್ಲ, ಲೌಕಿಕ ಕಾರಣಕ್ಕೆ ಹೊಂದಬಹುದು, ಪರಮಾತ್ಮಕ್ಕೆ ಹೊಂದಲ್ಲ. ಆದ್ದರಿಂದ ಇದನ್ನೇನು ಹೇಳ್ತೀವಿ? ಕಾರಣ ಮಾತ್ರ ಇದೆ, ಕಾರಣ ಈಸ್ ರಿಯಲಿ ಎಕ್ಸಿಸ್ಟಿಂಗ್, ಬಟ್ ದ ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ದ ಎಫೆಕ್ಟ್ ಡಸಂಟ್ ಎಕ್ಸಿಸ್ಟ್ ಇನ್ ಕೇಸ್ ಆಫ್ ಬ್ರಹ್ಮನ್. ಅದು ಬದಲಾಯಿಸುವುದು ಎಂಬ ವಿಷಯ ಮಾತ್ರ ಬ್ರಹ್ಮ ವಿಷಯದಲ್ಲಿ ಇಲ್ಲ, ಆಗುವುದಿಲ್ಲ. ಮತ್ತು ಪರಮಾತ್ಮ ಕಾರಣವಿದ್ದಾನೆ ಅರ್ಥವಾಯಿತು ನಮಗೆ. మరి ಪರಿಣಮಿಸದಿದ್ದರೆ ಸತ್ಕಾರ್ಯ ಎಂದು ಹೇಗೆ ಹೇಳ್ತೀರಿ? ಪ್ರಶ್ನೆ ಅಲ್ಲವೇ? ಕಾರಣವಿದೆ, ಒಪ್ಕೊಂಡಿದ್ದೀವಿ, ಕಾರಣವು ನಿಜವಾಗಿದೆ, ಅರ್ಥವಾಯಿತು. ಕಾರಣವು ಬದಲಾಯಿಸಿದ್ದರೆ ಅಲ್ಲವೇ ಕಾರ್ಯ ಹುಟ್ಟುವುದು? ಕಾರ್ಯ ಈಸ್ ಪ್ರೊಡ್ಯೂಸ್ಡ್, ಎಫೆಕ್ಟ್ ಈಸ್ ಪ್ರೊಡ್ಯೂಸ್ಡ್ ಓನ್ಲಿ ವೆನ್ ದ ಕಾಸ್ ಮಾಡಿಫೈಸ್, ಕಾಸ್ ಟ್ರಾನ್ಸ್ಫಾರ್ಮ್ಸ್. ಕಾರಣವು ಬದಲಾಯಿಸಿದ್ದರೆ ಕಾರ್ಯವಾಗುತ್ತದೆ. ನೀವೇನು ಹೇಳ್ತೀರಿ? ಕಾರಣ ಇದೆ ಎಂದು ಒಪ್ಕೊಳ್ತೀವಿ, ಕಾರ್ಯ ಬದಲಾಯಿಸಲ್ಲ, ಆದರೂ ಅಂದರೆ ಕಾರಣವು ಬದಲಾಯಿಸಲ್ಲ, ಆದರೂ ಕಾರ್ಯ ಹುಟ್ಟುತ್ತದೆ. ನೋಡಿ, ಕಾರಣವು ಬದಲಾಯಿಸದೆ ಕಾರ್ಯ ಹುಟ್ಟುವುದು ಹೇಗೆ? ದ ಕಾಸ್ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್ ಫಾರ್ ದ ಎಫೆಕ್ಟ್ ಟು ಬಿ ಪ್ರೊಡ್ಯೂಸ್ಡ್. ಕಾರ್ಯವು ಹುಟ್ಟಬೇಕಾದರೆ ಕಾರಣವು ಬದಲಾಯಿಸಬೇಕು. ನೀವೇನು ಹೇಳ್ತಾ ಇದ್ದೀರಿ? ವಿಚಿತ್ರ. ಕಾರಣವಿದೆ, ಒಪ್ಕೊಂಡಿದ್ದೀರಿ, ಆಯಿತು, ಒಪ್ಕೊಂಡು ಸಂತೋಷ. ಕಾರಣವಿದೆ ಎಂದು ಒಪ್ಕೊಂಡಿದ್ದೀರಿ, ಸಂತೋಷವೇ. ಅದು ಕಾರ್ಯವಾಗಿ ಮಾತ್ರ ಬದಲಾಯಿಸಲ್ಲ. మరి ಬದಲಾಯಿಸಿದರೆ ಕಾರ್ಯ ಹೇಗೆ? ಇಫ್ ಇಟ್ ಡಸಂಟ್ ಟ್ರಾನ್ಸ್ಫಾರ್ಮ್, ಹೌ ಡು ಯು ಪ್ರೊಡ್ಯೂಸ್ ದ ಎಫೆಕ್ಟ್? ಹೌ ಡಸ್ ಇಟ್ ಪ್ರೊಡ್ಯೂಸ್ ಎಫೆಕ್ಟ್? ವಿತೌಟ್ ಟ್ರಾನ್ಸ್ಫಾರ್ಮಿಂಗ್ ಹೌ ಡು ಯು ಪ್ರೊಡ್ಯೂಸ್? ಅಂದ್ರೇನು? ಕರ್ರ ಬೆರಗಕೂಡದು, ಪಾಮು ಚಾವಾಲಿ, ಹೇಗೆ ಆಗುವುದಪ್ಪ? ಅಂದರೆ ಹಾವನ್ನು ಸಾಯಿಸಬೇಕಂದ್ರೆ ಅವರು ಒಂದು ಕೋಲಿನಿಂದ ಹೊಡೆಯಬೇಕು. ಇವರೇನು ಹೇಳ್ತಾನೆ? ಕೋಲು ಮುರಿದು ಹೋಗ್ತದೆ, ಬೇಡ ಬೇಡ, ಬೆಳೆಸಬೇಡ. మరి ಹಾವು ಬಂದಿದೆ ಅಪ್ಪ, ಹೌದಪ್ಪ, ಹಾವು ಸಾಯಿಸು ಏನು ಹೇಳ್ತಾರೆ? ಹಾವನ್ನು ಸಾಯಿಸಬೇಕಾ? ಆಯಿತು, ಸಾಯಿಸ್ತೀನಿ ಅಂದರೆ ಕೋಲು ತೊಗೊಂಡ್ರೆ ಬೇಡ ಬೇಡ ಬೇಡ. ಏನಪ್ಪ, ಏಕೆ ಬೇಡ? ಕೋಲು ಮುರಿದು ಹೋಗ್ತದೆ. ಕೋಲು ಮುರಿಯಬಾರದು, ಹಾವು ಮಾತ್ರ ಸಾಯಬೇಕು. మరి ಹೇಗೆ? ಕೋಲಿನಿಂದ ಹೊಡೆದರೆ ಕೋಲು ಸರಿಯಾಗಿರುತ್ತದೆ, ಕೆಲವೊಮ್ಮೆ ಏನೋ ಒಂದು ಚೂರು ಹಾಳಾಗಬಹುದು. ಅವರೇನು ಹೇಳ್ತಾನೆ? ಕಾರ್ಯ ಮಾತ್ರ ಬೇಕಂತೆ, ಕಾರಣ ಮಾತ್ರ ಏನು ಬದಲಾಯಿಸಬಾರದಂತೆ. ಕಾರಣ ಬದಲಾಯಿಸಬಾರದಂತೆ, ಕಾರ್ಯ ಮಾತ್ರ ಬೇಕು. ಅಂದರೆ ಏನು? ಹಣ ಖರ್ಚಾಗಬಾರದಂತೆ, ವಸ್ತು ಮಾತ್ರ ಬೇಕಂತೆ. ಈ ಉದಾಹರಣೆ ಚೆನ್ನಾಗಿದೆ. ಅದು ಕೋಲು ಹಾವು ಬಿಟ್ಟುಬಿಡಿ. ಯು ಲೀವ್ ದಟ್ ಎಕ್ಸಾಮ್ ಇಲ್ಲಸ್ಟ್ರೇಷನ್ ಆಫ್ ದ ಸ್ಟಿಕ್ ಆ್ಯಂಡ್ ದ beating the what you call killing the snake. You leave that illustration, take this another illustration which is easier. See, you have to spend the money to get to buy a thing. ಹಣ ಖರ್ಚು ಮಾಡಿದ್ದರೆ ಒಂದು ವಸ್ತುವು ಬರ್ತದೆ, ವಸ್ತು ಕೊಂಡುಕೊಳ್ಳಬಹುದು. ಹಣ ಖರ್ಚು ಮಾಡುವುದಂದ್ರೇನು? ಕಾರಣವು ಖರ್ಚಾಗಿ ಬಿಡ್ತದೆ, ಆವಾಗ ವಸ್ತು ಬರುತ್ತದೆ, ಕಾರ್ಯ ತಯಾರಾಗುತ್ತದೆ. ಕಾರಣವು ಖರ್ಚಾಗಬೇಕು, ಆವಾಗಲೇ. ಊಟ ತಿಂದರೆ, ಅನ್ನ ತಿಂದು ಬಿಟ್ಟರೆ ಹಸಿವು ಹಿಂಗಬೇಕಂದ್ರೆ ಊಟ ತಿನ್ನಲೇಬೇಕು. ಊಟ ತಿಂದು ಬಿಟ್ಟರೆ ಊಟ ಖಾಲಿ ಆಗ್ತದೆ. ಇವರೇನು ಹೇಳ್ತಾರೆ? ಊಟ ಖಾಲಿ ಆಗಬಾರದು, ಹಸಿವು ಮಾತ್ರ ಹಿಂಗಬೇಕು. ಹಣ ಖರ್ಚಾಗಬಾರದು, ವಸ್ತು ಮಾತ್ರ ಕೊಂಡುಕೊಳ್ಳಬೇಕು. ಇದು ಹೇಗೆ ಬರುವುದಪ್ಪ? ಚೆನ್ನಾಗಿದೆ ಉದಾಹರಣೆ. ಹಣ ಖರ್ಚಾಗಬಾರದು, ವಸ್ತು ಮಾತ್ರ ಬರಬೇಕು. ಊಟ ಮಾತ್ರ ಖಾಲಿ ಆಗಬಾರದು. ಲೋಟ ಹೇಳ್ತಾರೆ, ಪಾತ್ರದಲ್ಲಿ ಹಾಗೆ ಇರಬೇಕು. ಆದರೆ ಹಸಿವು ಮಾತ್ರ ಹಿಂಗಬೇಕು. ಏನಪ್ಪ? ಅನ್ನ ಖರ್ಚಾಗದಿದ್ದರೆ ಹಸಿವು ಹಿಂಗುವುದು ಹೇಗೆ? ಕಾರಣ ಖರ್ಚಾಗಬಾರದಂತೆ ಕಾರ್ಯ ಮಾತ್ರ ಹುಟ್ಟಬೇಕಂತೆ. ಸತ್ಕಾರ್ಯವಾದ ಅಂದ್ರೇನು? ಕಾರಣ ಖರ್ಚಾಗುತ್ತದೆ, ಕಾರ್ಯ ಹುಟ್ಟುತ್ತದೆ. ವಾಟ್ ಡಸ್ ಸತ್ಕಾರ್ಯವಾದ ಮೀನ್? ಕಾಸ್ ಈಸ್ ಸ್ಪೆಂಟ್, ಕಾಸ್ ಈಸ್ ಯೂಸ್ಡ್ ಅಪ್ ಇನ್ ದ ಪ್ರೊಡಕ್ಷನ್ ಆಫ್ ಎಫೆಕ್ಟ್. ಕಾಸ್ ಈಸ್ ಯೂಸ್ಡ್ ಅಪ್, cause is consumed, is used up in the production of
in the production of an effect. But he says cause should not be spent, no money should be spent, but the thing should come. We should buy the thing. ಊಟ ಖಾಲಿ ಆಗಬಾರದು. Rice should not be exhausted. The cooked rice should not be exhausted. At the same time, your hunger must be appeased. What a beautiful. ಕಾರಣ ಖರ್ಚಾಗಬಾರದು, ಕಾರ್ಯ ಮಾತ್ರ ಹುಟ್ಟಬೇಕು. ಆಗುವ ಕೆಲಸ ಏನು? ಕಾರಣ ಖರ್ಚಾಗಿ ಕಾರ್ಯ ಹುಟ್ಟಿದ್ದರೆ ಸತ್ಕಾರ್ಯವಾದ ಹೇಳ್ತೀವಿ. ಸತ್ಕಾರ್ಯವಾದ is that the cause is spent, used up, spent out, and the effect is produced. But Maya Satkaryavada means ಕಾರಣ is not spent. ಕಾರಣವು ಖರ್ಚಾಗಲ್ಲ, ಕಾರ್ಯ ಮಾತ್ರ ತರ್ತದೆ. ಅಯ್ಯೋ ಇದೇನಪ್ಪ ಇಂದ್ರಜಾಲ ಮಾಡ್ತಾ ಇದ್ದೀರಿ, ಗಾರಡಿ ಮಾಡ್ತಾ ಇದ್ದೀರಿ. ಹೌದು, ಕಾರಣವು ಖರ್ಚಾಗಲ್ಲ, ಕಾರ್ಯ ಮಾತ್ರ ತರ್ತದೆ. ಇದನ್ನೇ ಮಾಯಾ ಸತ್ಕಾರ್ಯವಾದ. ಗೊತ್ತಾಯ್ತಾ? ಮಾಯಾ ಸತ್ಕಾರ್ಯವಾದ ಅಂದ್ರೇನು? ಸತ್ಕಾರ್ಯವೇ ಆದರೆ ಮಾಯಾ ಸತ್ಕಾರ್ಯವಾದ ಅಂದ್ರೇನು? ನಿಜವಾಗಿ ಬದಲಾಯಿಸದೆ, ಹಣ ಖರ್ಚಾಗದೇ ವಸ್ತುಗಳನ್ನು ಕೊಂಡುಕೊಳ್ಳುವುದು. ಯಾರಾದರೂ ಹೇಳ್ತಾರಾ ಇಷ್ಟುವರೆಗೂ? 1 ಪೈಸಾ ಖರ್ಚಾಗದೆ ನೀವು ವಸ್ತು ಕೊಂಡುಕೊಳ್ಳಬಹುದು, ನಾವು ಹೇಳ್ಕೊಡ್ತೀವಿ ಬನ್ನಿ ಅಂತ. ಅದು ಹೇಗಾಗ್ತದೆ? ಯಾವುದು ಬೇಕಂದರೆ ನಿಮಗೆ ಮನೆಗೆ ಬೇಕಾಗಿರುವ ವಸ್ತುಗಳೆಲ್ಲ ಕೊಂಡುಕೊಳ್ಳಬಹುದು. ಯು ಕ್ಯಾನ್ ಬೈ ಎನಿಥಿಂಗ್, ಎವ್ರಿಥಿಂಗ್ ದಟ್ ಯು ನೀಡ್ ಫಾರ್ ಯುವರ್ ಲೈಫ್ ವಿತೌಟ್ ಸ್ಪೆಂಡಿಂಗ್ ಎ ಸಿಂಗಲ್ ಪೈಸಾ. ಓಕೆ, without spending a single paisa, you can buy everything that you need. I'll tell you. People say that all this is sollu, ನಾವು ನಂಬಲ್ಲ ಎಂದು. ಅಲ್ಲಪ್ಪ, we make all these things real. Please come, we'll teach you how you can do that. 1 ಪೈಸಾ ಖರ್ಚಾಗದೆ ವಸ್ತುಗಳನ್ನು ಕೊಂಡುಕೊಳ್ಳುವುದು ನಿಮಗೆ ಹೇಳ್ಕೊಡ್ತೀವಿ ಬಾ, ಅಲ್ಲವೇ? ಅನ್ನದ 1 ಕಾಳು ಖರ್ಚಾಗಲ್ಲ, ಹೊಟ್ಟೆ ತುಂಬುತ್ತದೆ, ಹೇಳ್ಕೊಡ್ತೀವಿ ಬಾ. ಅದೇನಪ್ಪ? 1 ಕಾಲು, ಏನು ಹೇಳ್ತಾರೆ? ಕಾಲು ಹೇಳ್ತಾರೆ, ಕಾಡು ಹೇಳ್ತಾರೆ. ಕಾಲು 1 ಕಾಲು ಖರ್ಚಾಗಲ್ಲ, 1 ತುರ್ತು ಖರ್ಚಾಗಲ್ಲ, ಖಾಲಿ ಆಗಲ್ಲ, ಆದರೆ ಹೊಟ್ಟೆ ತುಂಬುತ್ತದೆ. ಅಬ್ಬಾ, ಈ 2 ಪದ್ಧತಿಗಳು ಚೆನ್ನಾಗಿವೆಯಪ್ಪ. ಇದು ಎಲ್ಲಿದೆ? ಅದಿದೆ. ಪರಮಾತ್ಮ ಅದು ಇದೆ, ಬಟ್ ಅದು ಪರಮಾತ್ಮನಲ್ಲೇ ಹೊಂದುತ್ತದೆ. ಜಗತ್ತಿನಲ್ಲಿ ಯಾವ ವಸ್ತುವಿಲ್ಲ ಹಾಗೆ. ಅದು ಹೇಳ್ಕೊಡ್ತೀವಿ, ಬಟ್ ಅದು ಪರಮಾತ್ಮಕ್ಕೆ ಹೇಳ್ಕೊಡ್ತೀವಿ, ಜಗತ್ತಿಗೆ ಹೇಳ್ಕೊಳ್ಳಲ್ಲ. ಅಂಥದ್ದು ಜಗತ್ತಿನಲ್ಲಿಲ್ಲ, ಅದು ಪರಮಾತ್ಮನಲ್ಲಿ ಒಂದು ಕಡೆನೇ ಇರುತ್ತದೆ, ಬೇರೆ ಎಲ್ಲಿಯೂ ಇಲ್ಲ. ದಿಸ್ ಈಸ್ ಟ್ರೂ, ದಿಸ್ ಅಪ್ಲೈಸ್ ಓನ್ಲಿ ಟು ಪರಮಾತ್ಮ, ನಾಟ್ ಫಾರ್ ಎನಿಥಿಂಗ್ ಇನ್ ದ ಅರ್ತ್, ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿರುವ ಯಾವ ವಸ್ತು ವಿಷಯದಲ್ಲಿಯೂ ಹೀಗೆ ಆಗಲ್ಲ. ಪರಮಾತ್ಮ 1 ಚೂರು ಖರ್ಚಾಗಲ್ಲ, ಪರಮಾತ್ಮನೇ ಇರುತ್ತಾನೆ. ನಿಮ್ಮ ಪೈಸೆ ಅಲ್ಲವೇ, ಹಣವೇ ಇರುತ್ತದೆ, 1 ಪೈಸಾ ಖರ್ಚಾಗಲ್ಲ. ಆದರೆ ಜಗತ್ತು ತರ್ಕೊಳ್ತದೆ ಅಂದರೆ ಜಗತ್ತು ಕಲ್ಪಿತ ಎಂದರ್ಥ. ಇದೇ ಮಾಯಾ ಸತ್ಕಾರ್ಯವಾದ. ಮಾಯಾ ಸತ್ಕಾರ್ಯವಾದ ಅಂದರೆ ಏನು? ಅಂದರೆ ತೋರುವಾಗಲೂ ಪರಮಾತ್ಮ ಹಾಗೇ ಇದ್ದಾನೆ. ನೀವು ನೋಡ್ತಾ ಇಲ್ಲ ಅಷ್ಟೇ, ನೀವು ಏನೋ ನೋಡ್ತಾ ಇದ್ದೀರಿ, ಎಲ್ಲೋ ನೋಡ್ತಾ ಇದ್ದೀರಿ. ಪರಮಾತ್ಮ ಮಾತ್ರ ಇದ್ದೇ ಇದ್ದಾನೆ, ಹಾಗೇ ಇದ್ದಾನೆ, ಹಿಂದಿನ ಹಾಗೇ ಇದ್ದಾನೆ, ಈಗಲೂ ಇದ್ದಾನೆ, ಮುಂದೆನೂ ಇರುತ್ತಾನೆ, ಎಂದಿಗೂ ಇರುತ್ತಾನೆ. ಅಬ್ಬಾ, ದಿಸ್ ಇಸ್ ದ ಬ್ಯೂಟಿ. ಬ್ರಹ್ಮ ರಿಮೇನ್ಸ್ ಬ್ರಹ್ಮ, ಎವರ್ ರಿಮೇನ್ಸ್ ದ ಸೇಮ್. ಹಿ ವಾಸ್, ಹಿ ಈಸ್, ಹಿ ವಿಲ್ ಬಿ, ಹಿ ಎವರ್ ರಿಮೇನ್ಸ್ ದ ಸೇಮ್. ಸೆಲ್ಫ್ ಸೇಮ್. ನೋ ಪಾರ್ಟ್ ಆಫ್ ಇಟ್ gets transformed or expended. Nothing is expended, nothing gets exhausted. He remains self-same. Paramatma remains just the same. ಎಷ್ಟಿದ್ದನೋ ಅಷ್ಟೇ ಇರುತ್ತಾನೆ, ಹೇಗಿದ್ದನೋ ಹಾಗೇ ಇರುತ್ತಾನೆ. ಹಗ್ಗ ಅದೇ ಇರುತ್ತದೆ, ಹಾವಾಗಿ ತೋರ್ತಾನೆ. ಹಗ್ಗ ಏನು ಚೇಂಜ್ ಆಗಲ್ಲ. ಸುಷುಪ್ತಿ ಸ್ವರೂಪ, ಇಡೀ ಜಗತ್ತನ್ನೆಲ್ಲ ನುಂಗಿಬಿಟ್ಟಿರುವ ಸಚ್ಚಿದಾನಂದ ಸ್ವರೂಪ ತಾನೇ ಇರ್ತಾನೆ. ಜಗತ್ತು ಸುಮ್ಮನೆ ತೋರಿಕೆ, ಅಲ್ಲಿ ಏನಿಲ್ಲವೇ ಇಲ್ಲ, ಸುಮ್ಮನೆ ತೋರಿಕೆ ಇಂಥದ್ದು ಏಕೆ ಇರುವುದು? ಬ್ರಹ್ಮ ಹಾಗೇ ಇದ್ದಾನೆ. ಬ್ರಹ್ಮ ರಿಮೇನ್ಸ್ ದ ಸೆಲ್ಫ್ ಸೇಮ್. ಹಿ ಓನ್ಲಿ ಅಪಿಯರ್ಸ್ ಎಸ್ ಎ ಜಗತ್. ದೇರ್ಫೋರ್ ಮಾಯಾ ಸತ್ಕಾರ್ಯವಾದ. ಮಾಯೆಯ ಕಾರ್ಯರೂಪೇಣ ಜನ್ಮ. ನೋಡಿ, ಕಾರ್ಯ, ಜನ್ಮ, ಈ ಮಾತುಗಳು ಕೇಳಿದರೆ ಸಾಕು, ಏನು ಆಯ್ತಮ್ಮ, ಏನಾಗಲಿಲ್ಲ. ಅನಿಸಿಕೆ ಬಿಟ್ಟು ಏನಾಗಲಿಲ್ಲ.
ಜನರು ಏನು ಅಂದ್ಕೊಳ್ತಾರೆ, ಕಾರ್ಯಂ ಎಂದು ಹೇಳಿದ್ದೀವಲ್ಲ, ಜಗತ್ತೆನ್ನುವುದು ಹುಟ್ಟುತ್ತದೆ, ಜಗತ್ತು ಇಲ್ಲ, ಹುಟ್ಟುವಿಕೆನೂ ಇಲ್ಲ. ನೀವು ಯಾವುದು ಜಗತ್ತು ಹೇಳ್ತೀರೋ ಅದು ಬ್ರಹ್ಮೆ, ಸುಮ್ಮನೆ ಹುಟ್ಟುವಿಕೆ ಅಂದರೆ ನಿಮ್ಮ ಬಾಯಿ ಮಾತು. ಕಾರ್ಯ ಎಂದು ಹೇಳುವುದು, ಹುಟ್ಟುವುದು ಎಂದು ಹೇಳುವುದು ಎರಡೂ ಇಲ್ಲ. ಕಾರಣಾತ್ಮನ ಸತಃ ಏವ ಕಾರ್ಯಸ್ಯ ಮಾಯೆಯ ಜನ್ಮ. ನೋಡಿ, ಚಿನ್ನದಿಂದ ಆಭರಣ ಹುಟ್ಟುತ್ತದ? ಇದು ನೋಡಿ ಒಂದು ಒಳ್ಳೆಯ ಮಾತು. ಚಿನ್ನದಿಂದ ಆಭರಣ ಹುಟ್ಟುತ್ತದಾ ಹೇಳಿ. ಹೌದು ಅಂದರೆ ಏನು, ಚಿನ್ನ ಖರ್ಚಾಗ್ತದೆ? ಆಗಲ್ಲ. ಚಿನ್ನ ಖರ್ಚಾದರೆ ಆಭರಣ ಹುಟ್ಟುವುದು ಹೇಗೆ? ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬನ ಕೈಯಲ್ಲಿ ಮಾವಿನ ಹಣ್ಣಿದೆ, ಅವ್ರಿಗೆ ಇನ್ನೊಂದು ಬೇಕು ಎಂದು ಹೇಳಿದೆ. ಇನ್ನೊಂದು ಎಲ್ಲಿ ಸಿಗಬೇಕಪ್ಪ, ಅಂಗಡಿಗೆ ಹೋಗಬೇಕು. ಮಗು ಹೇಳ್ತಾನೆ, ಆಯ್ತು, ಒಂದು ಕನ್ನಡಿ ತಗೊಂಡು ಬಂದ ಅಲ್ಲವೇ, ಒಂದು ಕನ್ನಡಿ ತಗೊಂಡು ಬಂದು ನೋಡಿ ಕನ್ನಡಿಯಲ್ಲಿ ತೋರಿಸಿದ್ದರೆ ಇದೊಂದು ಮಾವಿನ ಹಣ್ಣು ಅಥವಾ ಇದೊಂದು ಫೋಟೋ, ಮಾವಿನ ಹಣ್ಣೆ ಹೇಳು, ಒಂದು ಫೋಟೋ ಇದೆ, ಶಂಕರಾಚಾರ್ಯರ ಫೋಟೋ ಹೀಗೆ, ಇಲ್ಲೊಂದು ಫೋಟೋ ಇದೆ, ಪಕ್ಕಕ್ಕೆ ಕನ್ನಡಿ ಇಟ್ಟರು, ಇನ್ನೊಂದು ಫೋಟೋ ಕಂಡು ಬರ್ತದೆ. ಇನ್ನೊಂದು ಫೋಟೋ ಹೇಗೆ ಸೃಷ್ಟಿ ಮಾಡಿದ್ದೀಯಪ್ಪ? ಈ ಮೊದಲನೆಯ ಫೋಟೋ ಏನು ಖರ್ಚಾಗಲಿಲ್ಲ, ಇನ್ನೊಂದು ಫೋಟೋ ಆಯಿತು. ಆ ಫೋಟೋದಿಂದಲೇ ಮಾಡಿದ್ದೀರಾ? ಹೌದು, ಅದೇ ಫೋಟೋದಿಂದ. మరి ಹೇಗೆ? ಆ ಫೋಟೋ ಏನಾದರೂ ಖರ್ಚಾಯಿತಾ? ಏನು ಖರ್ಚಾಗಲಿಲ್ಲ, ಇನ್ನೊಂದು ಫೋಟೋ ಆಯಿತು. ನೋಡಿ, ಒಂದು ಫೋಟೋಯಿಂದ ಕನ್ನಡಿಯಲ್ಲಿ ಇನ್ನೊಂದು ಫೋಟೋ ಹುಟ್ಟಿದ್ದರೆ ಮೊದಲನೇ ಫೋಟೋಕ್ಕೆ ಏನಾಗುತ್ತದೆ? ಏನಾಗಲ್ಲ. ಹಾಗೆ ಇದು ಜಗತ್ತು. ಪರಮಾತ್ಮಕ್ಕೆ ಏನಾಗದೆ ಜಗತ್ತು ತೋರುವುದು ಅಂದರೆ ಪ್ರತಿಬಿಂಬ. ಹಾಗೆ ಪ್ರತಿಬಿಂಬದಲ್ಲಿ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯನ್ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರ್ವಿವೋದ್ಭೂತಂ ಯಥಾ ನಿದ್ರಯಾ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಈ ಮೊದಲನೇ ಶ್ಲೋಕ ಇದೆ ನೋಡಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ, ದರ್ಪಣದಲ್ಲಿ ತೋರುವ, ಕನ್ನಡಿಯಲ್ಲಿ ತೋರುವ ಜಗತ್ತು ಹಾಗೆ. ಇನ್ ದ ದಕ್ಷಿಣಾಮೂರ್ತಿ ಸ್ತೋತ್ರ, ದ ಫಸ್ಟ್ ಶ್ಲೋಕ ಸೇಸ್ ಲೈಕ್ ದಿಸ್: ಇನ್ ದ ಮಿರರ್, just like the world that appears in the mirror, Vishwam Darpana Drishyamana Nagari Tulyam. This world is like what? ಈ ಪ್ರಪಂಚವು ಹೇಗಿದೆ ಗೊತ್ತಾ? ಕನ್ನಡಿಯಲ್ಲಿ ತೋರುವ ಪ್ರಪಂಚ ಹಾಗೆ ಈ ಪ್ರಪಂಚ ಅರಿವಿನ ರೂಪ ಪರಮಾತ್ಮನಲ್ಲಿ ತೋರುತ್ತಾ ಇದೆ. ಉದಾಹರಣದಲ್ಲಿ ಏನಿದೆ? ಕನ್ನಡಿಯಲ್ಲಿ ತೋರುವ ಜಗತ್ತು. ಉದಾಹರಣಕ್ಕೆ ನಿಜವಾದ ಬ್ರಹ್ಮಕ್ಕೆ ಒಂದು ಚೂರು ವ್ಯತ್ಯಾಸ ಇದೆ. ದೆರ್ ಈಸ್ ಎ ಲಿಟಲ್ ಡಿಫರೆನ್ಸ್ ಬಿಟ್ವೀನ್ ದ ಇಲ್ಲಸ್ಟ್ರೇಷನ್ ಆ್ಯಂಡ್ ದ ರಿಯಲ್ ವರ್ಲ್ಡ್. ಇನ್ ದ ದರ್ಪಣ, ಇನ್ ದ ರಿಫ್ಲೆಕ್ಟೆಡ್ ವರ್ಲ್ಡ್, ಕನ್ನಡಿಯಲ್ಲಿ ಪ್ರತಿಬಿಂಬವಾದ ಜಗತ್ತು ಹೇಗಿದೆ? ಕನ್ನಡಿಯಲ್ಲಿ ಜಗತ್ತು ತೋರುತ್ತದೆ, ತೋರುವುದಕ್ಕೆ ನಿಜವಾದ ಜಗತ್ತು ಅಲ್ಲಿ ಪಕ್ಕಕ್ಕಿರುತ್ತದೆ. ನಿಜವಾದ ಜಗತ್ತು, ನಿಜವಾದ ಮನೆಗಳು ಕನ್ನಡಿಯಲ್ಲಿ ಪ್ರತಿಬಿಂಬಿತವಾಗುತ್ತವೆ. ಮನೆಗಳು, ರೋಡ್ಡು, ವಾಹನಗಳು, ಮನುಷ್ಯರು ಹೋಗುವುದು ಎಲ್ಲ ಪಕ್ಕಕ್ಕೊಂದು ದೊಡ್ಡ ಕನ್ನಡಿ ಇಟ್ಟರೆ ಜನರ ಮನೆಗಳು, ರೋಡ್ಡುಗಳು, ಮನುಷ್ಯರು, ಕಾರುಗಳು ಎಲ್ಲ ಕಂಡು ಬರ್ತವೆ. ಉದಾಹರಣದಲ್ಲಿ ನಿಜವಾದ ನಗರ ಇದೆ, ದರ್ಪಣದಲ್ಲಿ ಪ್ರತಿಬಿಂಬಿತ ಇದೆ. ಆದರೆ ಬ್ರಹ್ಮದಲ್ಲಿ ಹಾಗಲ್ಲ. ಪ್ರತಿಬಿಂಬ ನಗರ ಇದೆ, ನಿಜವಾದ ನಗರ ಎಲ್ಲಿ ಇಲ್ಲ. ಊಹಿಸ್ಕೊಂಡು, ಪ್ರತಿಬಿಂಬಿತ ನಗರ ಇದೆ, ಕನ್ನಡಿಯಲ್ಲಿ ಪ್ರತಿಬಿಂಬಿತ ನಗರ ಇದೆ, ನಿಜವಾದ ನಗರ ಇಲ್ಲ. ಅಷ್ಟೇ, ನಿಜವಾದ ನಗರ ಇಲ್ಲ, ಪ್ರತಿಬಿಂಬಿತ ನಗರ ಇದೆ. ಅಂದರೆ ಏನು? ಸಿನಿಮಾ ಹಾಗೆ. ಟಿ ವಿಯಲ್ಲಿ ನೀವು ಸಿನಿಮಾ ನೋಡ್ತಾ ಇದ್ದರೆ ಸಿನಿಮಾ ಅಲ್ಲಿ ಕಂಡು ಬರ್ತಾರೆ, ಅವ್ರು ಯಾರೂ ಇಲ್ಲ. ಅವರೆಲ್ಲರೂ ಯಾವಾಗಲೂ ಸತ್ತು ಹೋದರೆ ಯಾರೂ ಇಲ್ಲ. ಸುಮ್ಮನೆ ತೋರ್ತಾರೆ, ಅವರು ಯಾರೂ ಇಲ್ಲ. ಕಲ್ಪಿತ ಕಥೆ. ಹಾಗೆ ದರ್ಪಣದಲ್ಲಿ ದೃಶ್ಯಮಾನ ನಗರಿ ತುಲ್ಯಂ ಅಂದರೆ ಕನ್ನಡಿಯಲ್ಲಿ ನಗರ ಕಂಡು ಬರುತ್ತದೆ, ನಿಜವಾದ ನಗರ ಎಲ್ಲಿ ಇಲ್ಲ. ಸುಮ್ಮನೆ ತೋರುವ ನಗರ ಕಲ್ಪಿತ ನಗರ. ಹಾಗೆ ಈ ಜಗತ್ತೆಲ್ಲ ನಮ್ಮಲ್ಲಿ ತೋರುತ್ತದೆ, ಎಲ್ಲಿಯೂ ಇಲ್ಲ. ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಇಲ್ಲ, ಸುಮ್ಮನೆ ತೋರಿಕೆ. ಇದು just in the illustration there is a real world that is reflected in the mirror, but the whole of the illustration doesn't apply here. Only take that reflected city in the mirror, in the grand mirror, very huge mirror. The city appears reflected without the real city being there. Imagine that the real city doesn't exist, only the reflected city. Or
Another example, take a TV screen. There you see the picture, but the people are nowhere existing. They are only kalpita people. Just they appear, but nobody exists there. Okay, a short film. ಫಿಲ್ಮನ್ನು ಶೂಟ್ ಮಾಡಿ, ಆಫ್ಟರ್ ಶೂಟಿಂಗ್ ದ ಫಿಲ್ಮ್, ದ ಶಾರ್ಟ್ ಫಿಲ್ಮ್, ಪ್ರೊಡ್ಯೂಸ್ಡ್ ಫಿಲ್ಮ್ ಇಸ್ ಪ್ಲೇಡ್ ಹಿಯರ್. ಅವರು ಯಾರೂ ಇಲ್ಲ. ಸುಮ್ಮನೆ ಫಿಲ್ಮ್ ತೋರುತ್ತದೆ, ನಗರಗಳು ತೋರುತ್ತವೆ, ಯಾರೂ ಇಲ್ಲ. ಐ ಥಿಂಕ್ ದರ್ಪಣ ದೃಶ್ಯಮಾನ ನಗರಿ ಅಂದರೆ ಫಿಲ್ಮ್ನಲ್ಲಿ ತೋರುವ ಮನುಷ್ಯರು, ನಗರಗಳು, ಕಾರ್ಗಳು, ವಾಹನಗಳು, ಬೆಟ್ಟಗಳು, ನದಿಗಳು, ಕಾಡುಗಳು ತೋರ್ತವೆ, ಅದು ಯಾವುದೂ ಇಲ್ಲ, ಅದು ಯಾವುದೂ ಇಲ್ಲ. ಹಾಗೆ ಜಗತ್ತಿನಲ್ಲಿ ತೋರುತ್ತದೆ, ಬಟ್ ಡಸಂಟ್ ಎಕ್ಸಿಸ್ಟ್ ಎನಿವೇರ್. ಎಲ್ಲಿಂದ ಹುಟ್ಟಿತು ಅಂದರೆ ನೋಡಿ, ಬೆಟ್ಟಗಳು ಕಂಡು ಬರ್ತಾ ಇವೆ, ಮನುಷ್ಯರು ಕಂಡು ಬರ್ತಾ ಇದ್ದಾರೆ, ಕಾರುಗಳು, ಇದೆಲ್ಲ ಮನೆಗಳು, ಅವೆಲ್ಲ ಎಲ್ಲಿಂದಿವೆ? ಎಲ್ಲಿ ಇಲ್ಲ, ಸುಮ್ಮನೆ ತೋರ್ತವೆ. ಕನಸಿನಲ್ಲಿ ತೋರ್ತವೆ, ಅವು ಎಲ್ಲಿಯೂ ಇಲ್ಲ, ಸುಮ್ಮನೆ ತೋರ್ತವೆ. ಕನಸಿನಲ್ಲಿ ತೋರುವ ನಗರ, ಸಿನಿಮಾನಲ್ಲಿ ತೋರುವ ನಗರ ಹಾಗೆ ಈ ಜಗತ್ತು ಸುಮ್ಮನೆ ತೋರ್ತದೆ. ನಾವು ಕನ್ನಡಿಯ ಉದಾಹರಣೆ ತಗೊಂಡರೆ, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ದ ರೆಫ್ಲೆಕ್ಷನ್, ಯು ಥಿಂಕ್ ದಟ್ ದೆರ್ ಈಸ್ ಅ ರಿಯಲ್ ಆಬ್ಜೆಕ್ಟ್ ದಟ್ ಈಸ್ ರೆಫ್ಲೆಕ್ಟೆಡ್, ಬಟ್ ಹಿಯರ್ ಮೈನಸ್ ದಟ್ ರಿಯಲ್, ಓನ್ಲಿ ಸಿ ದ ರೆಫ್ಲೆಕ್ಷನ್. ರಿಮೂವ್ ದಟ್ ರಿಯಲ್ ವರ್ಲ್ಡ್. Real city you set aside, imagine, think that it doesn't exist, only see the reflected city in the mirror, that's all. Or see the world in your dream, see the world in your film. Allave, in these three examples, you see the world in the film, but there is nobody. You see the world in dream, but there is nobody, nothing. Similarly, this Jagat is only appearing in the Atma without being there. It's appearing without being there. ತಾನು ನಿಜವಾಗಿ ಇಲ್ಲದೆ ಇದ್ದಂತೆ ತೋರುವುದು. ಸಿನಿಮಾ ತೋರ್ತದೆ, ಅಲ್ಲಿ ಯಾರೂ ಮನುಷ್ಯರಿಲ್ಲ, ಘಟನೆಗಳಿಲ್ಲ, ನಿಮ್ಮ ಮನೆಯಲ್ಲೇ ತೋರ್ತಾರೆ. ಟಿ ವಿಯಲ್ಲಿ ನೋಡ್ತಾ ಇದ್ದರೆ ಅವರೇನೋ ಮನುಷ್ಯರಿದ್ದಂತೆ, ಬೆಟ್ಟಗಳಿದ್ದಂತೆ, ನದಿಗಳಿವೆ, ಏನೇನೋ ಇರ್ತದೆ, ಅದು ಯಾವುದೂ ಇಲ್ಲ. ಕಾಡು, ದೊಡ್ಡ ಮರಗಳು ಯಾವುದೂ ಇಲ್ಲ, ಸುಮ್ಮನೆ ತೋರ್ತದೆ, ಯಾವುದೂ ಇಲ್ಲ. ಮನುಷ್ಯರು ಸತ್ತು ಹೋದಂತೆ ತೋರ್ತಾರೆ, ಯಾರೂ ಸತ್ತು ಹೋಗಲ್ಲ. ಹುಟ್ಟಿದಂತೆ ತೋರ್ತಾರೆ, ಯಾರೂ ಹುಟ್ಟಲ್ಲ. ಯಾರು ಹುಟ್ಟಿದವರೆಲ್ಲ, ಸತ್ತು ಹೋಗಿರೋರೆಲ್ಲ, ಬದುಕಿದ್ದಿಲ್ಲ, ಏನಿಲ್ಲ, ಸುಮ್ಮನೆ ಅನಿಸುತ್ತದೆ ಅನಿಸಿಕೆ ಬಿಟ್ಟು ಏನೂ ಇಲ್ಲ. ಅದೇ ಇದು ಈ ಜಗತ್ತೆಲ್ಲ ಅಂತದ್ದೇ. ಜಾಗ್ರದ ಅವಸ್ಥಾ ಪ್ರಪಂಚ, ಈ ಪದಾರ್ಥಗಳು, ನಾನು ನೀನು, ಇದೆಲ್ಲ ಅನಿಸುತ್ತಾ ಇದೆ. ನಾನಿದ್ದಂತೆ, ನೀನಿದ್ದಂತೆ. ಈಗ ಈ ನೋಡಿ, ಸೆಲ್ ಫೋನ್ ಇದೆ, ಈಗ ಇದು ಇದೆ, ಟೇಬಲ್ ಇದೆ, ಕುರ್ಚಿ ಇದೆ, ವಿಂಡೋ ಇದೆ, ಗೋಡೆಗಳಿವೆ, ಇದೆಲ್ಲ ಅನಿಸುತ್ತದೆ, ಯಾವುದೂ ಇಲ್ಲ. ಸಿನಿಮಾದಲ್ಲಿ ಎಲ್ಲವೂ ಹೇಗೆ ತೋರುತ್ತದೋ ವಿತೌಟ್ ಬೀಯಿಂಗ್ ದೇರ್, ಇದನ್ನು ಮಾಯಾ ಸತ್ಕಾರ್ಯವಾದ. ಹಬ್ಬ, ಎಷ್ಟು ಚೆನ್ನಾಗಿದೆ ನೋಡಿ. ಮಾಯಿಕವಾಗಿ ತೋರಿಕೆ. ಮಾಯಿಕ ಅಂದ್ರೇನು? ಕಲ್ಪಿತ, ಅವಿದ್ಯಾಕಲ್ಪಿತ. ಕಲ್ಪಿತ ತೋರಿಕೆ. ಕಲ್ಪಿತ ತೋರಿಕೆ ಅಂದ್ರೇನು? ತೋರಿಕೆ ಅಂದರೆ ಸಾಕಲ್ಲವೇ? ಹೌದು, ತೋರಿಕೆ ಅಂದರೆ ಸಾಕು. ಆದರೆ ಜನರು ಏನು ತಿಳ್ಕೊಳ್ತಾರೆ? ಇದ್ದುಕೊಂಡು ತೋರ್ತದೆ ಅಂದ್ಕೊಳ್ತಾರೆ. ನೀವು ಸುಮ್ಮನೆ ತೋರಿಕೆನ ಹೇಳಬಹುದೇ? ಹೌದು, ಸುಮ್ಮನೆ ತೋರಿಕೆನೇ. ಆದರೆ ಜನರೇನು ತಿಳ್ಕೊಳ್ತಾರೆ? ಇದ್ದುಕೊಂಡು ತೋರ್ತದೆ ಅಂತ. ಅದು ಇರದೇ ತೋರುತ್ತದೆ ಎನ್ನುವುದಕ್ಕೆ ಮಾಯಿಕ ತೋರಿಕೆ ಎಂದು ಹೇಳಿದ್ವಿ. ಮಾಯಾ ಸತ್ಕಾರ್ಯ ಅಂದರೆ ಮಾಯಿಕವಾಗಿ ತೋರುತ್ತದೆ. ಮಾಯಿಕ ಅಂದ್ರೇನು? ಇದ್ದಂತೆ ತೋರುತ್ತದೆ, ಯಾವುದೂ ಇಲ್ಲ. ದ್ಯಾಟ್ ಈಸ್ ದ ಥಿಂಗ್. ಅಂದರೆ ಇಟ್ ಅಪಿಯರ್ಸ್ ವಿತೌಟ್ ಬೀಯಿಂಗ್ ದೇರ್. ದಿಸ್ ಈಸ್ ಕಾಲ್ಡ್ ಮಾಯಾ ತೋರಿಕೆ. It appears, but it doesn't exist. It's not that it is not that it exists and appears. To be able to appear, it exists. No, it doesn't exist, but only appears. That's why it is Maya Satkarya. ಅಂದರೆ ಹೀಗೆ ತೋರುವುದಕ್ಕೆ ಆಧಾರ ಯಾವುದು? ನಿಜವಾಗಿ ಏನಿದೆ? ಚೈತನ್ಯ ರೂಪ ಸಾಕ್ಷಿ ಇದೆ. ಸಾಕ್ಷಿಯಲ್ಲಿ ಪ್ರಮಾತೃ, ಪ್ರಮೇಯ, ನಾಮ, ರೂಪ, ದೇಶ, ಕಾಲ, ಪ್ರಪಂಚವೆಲ್ಲ ತೋರ್ತಾ ಇದೆ. ಜಾಗೃತ ಪ್ರಪಂಚವೆಲ್ಲ ಸಾಕ್ಷಿಯಲ್ಲಿ ತೋರ್ತಾ ಇದೆ. ಸಾಕ್ಷಿಯಲ್ಲಿ ತೋರುವುದು ಸಾಕ್ಷೇ ಪ್ರಪಂಚವಾಗಿ ತೋರುವುದು. ಆದರೆ ಸಾಕ್ಷಿ ದೃಷ್ಟಿಗೆ ಪ್ರಪಂಚವೇ ಇಲ್ಲ, ತೋರುವುದು ಇಲ್ಲ. ಅದು ವಿಚಿತ್ರ, ಇದು ವಿಚಿತ್ರ. మరి ಪ್ರಪಂಚ ಎಲ್ಲಿದೆ? ಎಲ್ಲಿ ಇಲ್ಲ. ಸುಮ್ಮನೆ ಕನ್ನಡಿಯಲ್ಲಿ ತೋರಿದ ಹಾಗೆ ಅನಿಸಿತು, ಸಿನಿಮಾದಲ್ಲಿ ತೋರಿತು. ಅವರು ಯಾರಿದ್ದಾರೆ ಅಂದರೆ ಯಾರೂ ಇಲ್ಲ, ಸುಮ್ಮನೆ ತೋರಿದರಷ್ಟೇ. ಅಪಿಯರಿಂಗ್ ವಿತೌಟ್ ಬೀಯಿಂಗ್ ದೇರ್. ಇಲ್ಲದೆ ಸುಮ್ಮನೆ ತೋರುವುದನ್ನು ಮಾಯಾ ತೋರಿಕೆ, ಮಾಯಾ ಪ್ರತೀತಿ.
ಕಾರಣಾತ್ಮನ ಸತಃ ಏವಸ್ಯ ಕಾರ್ಯಸ್ಯ ಮಾಯೆಯ ಜನ್ಮ ಇತ್ಯಭಿಪ್ರಾಯೇಣೇವಮಭಿಧೀಯತೆ. ಅಂದ್ರೇನು? ಪರಮ ಯಾರು ಜಗತ್ತಾಗಿ ತೋರ್ತಾ ಇದ್ದಾರೋ ಆ ಚೈತನ್ಯ ರೂಪ ಪರಮಾತ್ಮ ಹಾಗೇ ಇದ್ದಾನೆ. ಒಟ್ಟು ಜಗತ್ತನ್ನು ನೋಡಿ, ಒಟ್ಟು ಜಾಗೃತ ಅವಸ್ಥೆಯನ್ನು ಯಾವ ಅರಿವಿನಲ್ಲಿ ತೋರುತ್ತಾ ಇದೆಯೋ ಆ ಅರಿವಿಗೆ ಜಗತ್ತಿಲ್ಲ ನೋಡಿ. ಯಾವ ಅರಿವಿನಲ್ಲಿ ಇಡೀ ಜಗತ್ತು ತೋರ್ತಾ ಇದೆಯೋ, ನಾನೆಂಬ ವ್ಯಕ್ತಿತ್ವ ತೋರ್ತಾ ಇದೆ, ದೇಹ ತೋರ್ತಾ ಇದೆ, ಇಂದ್ರಿಯಗಳು ತೋರ್ತಾ ಇವೆ, ಮನಸ್ಸು ತೋರ್ತಾ ಇದೆ, ನಾನೆಂಬುದು ಅದೇ ತೋರ್ತಾ ಇದೆ. ಪ್ರಪಂಚವು ಹೇಗೆ ತೋರ್ತಾ ಇದೆಯೋ ನಾನೆಂಬ ಬುದ್ಧಿಯೂ ತೋರ್ತಾ ಇದೆ. ಯಾವ ಅರಿವಿನಲ್ಲಿ ಗೊತ್ತಾಗ್ತಾ ಇದೆಯೋ ಆ ಅರಿವಿಗೂ ನಾನು ಬುದ್ಧಿ ಇಲ್ಲ, ಪ್ರಪಂಚ ಇಲ್ಲ. ಆ ಅರಿವಿನ ಸ್ವರೂಪಕ್ಕೆ, ಅಂದರೆ ಅರಿವಾಗಿರುವ ಸ್ವರೂಪಕ್ಕೆ ಪ್ರಪಂಚವಿಲ್ಲ. ಸುಷುಪ್ತಿ ಸ್ವರೂಪಕ್ಕೆ ಜಾಗೃತ ಪ್ರಪಂಚವೇ ಇಲ್ಲ. ಆದರೆ ಜಾಗೃತ ಪ್ರಪಂಚ ಸುಷುಪ್ತಿಯಲ್ಲೇ ತೋರ್ತದೆ, ಸುಷುಪ್ತಿಯಲ್ಲೇ ತೋರುತ್ತದೆ, ಸುಷುಪ್ತೇ ಜಾಗೃತಾಗಿ ತೋರುತ್ತದೆ. ಎರಡು ಅಂಶಗಳು. ಸಾಕ್ಷಿಯೇ ಜಗತ್ತಾಗಿ ತೋರ್ತದೆ, ಚೈತನ್ಯ ರೂಪ ಪರಮಾತ್ಮವೇ ಜಗತ್ತಾಗಿ ತೋರ್ತಾನೆ. ಅವರಿಗಿಂತ ಬಿಡಿಯಾಗಿ ಜಗತ್ತೆಂಬುದೇನೂ ಇಲ್ಲ. ತೋರಿಕೆಯೇ ಹೊರತು ಇರುವುದು ಬ್ರಹ್ಮೆ. ಅದು ವಿಚಿತ್ರ. ಆಭರಣ ತೋರ್ತದೆ, ಇರುವುದು ಚಿನ್ನ. ಅಲ್ಲೇನೋ ಆಭರಣವಿಲ್ಲ. ಚಿನ್ನ ನಿಮಗೆ ನೆಕ್ಲೆಸ್ ಆಗಿ ತೋರಿದರೆ ನೆಕ್ಲೆಸ್ ಇದೇನು ಅಂದರೆ ಹೌದು ಹೇಳ್ತಾರೆ. ಎಲ್ಲಿದೆ ತೋರಿ? ಅದು ಚಿನ್ನ, ನೀವು ತೋರಿಸಿದ್ದು ಚಿನ್ನ. ಅಲ್ಲ he asked where is necklace, somebody asked where is necklace, and he says he is showing it, and he says that is gold. He told, but there is abharana also. Tell me, show me where is the abharana other than gold. I take out the gold and show me where is abharana. You take out the gold and there is no abharana, there is no ornament. ಗೋಲ್ಡನ್ನು ತೆಗೆದು ಬಿಟ್ಟರೆ ಆರ್ನಮೆಂಟೇ ಇಲ್ಲ, ಇರುತ್ತದೇನು? ಮತ್ತು ನೀವು ಆಭರಣ ಎಂದು ಹೇಳಿ ಆ ಗೋಲ್ಡ್ಗೆ ಇನ್ನೊಂದು ಹೆಸರಷ್ಟೇ. ಗೋಲ್ಡ್ಗೆ ಹೆಸರೇ ಹೊರತು ಅಲ್ಲೇನಿದೆಯಾ? ಇರುವುದು ಗೋಲ್ಡೇ. ಹಾಗೆ ಬ್ರಹ್ಮಕ್ಕೆ ಜಗತ್ತೆಂದು ಇನ್ನೊಂದು ಹೆಸರು, ಇರುವುದು ಬ್ರಹ್ಮೆ. ನಾನು ನೋಡ್ತಾ ಇದ್ದೀನಿ, ಆ ನೀನು ಎನ್ನುವುದು ಬ್ರಹ್ಮಕ್ಕೆ ನೀನೆಂದು ಹೆಸರು. ಆ ನೀನೆಂದು ಸುಮ್ಮನೆ ಹೆಸರು ಯಾರೂ ಇಲ್ಲ, ಇರುವುದು ಬ್ರಹ್ಮೆ. ಅಂದರೆ ತಾನೆಂಬ ಸ್ವತಃ ಸಿದ್ಧ ಅರಿವಿದೆ. ಆ ಅರಿವಿಗೆ ಈ ನಾನೆಂಬ ಹೆಸರು, ಅರಿವಿಗೆ ಜಗತ್ತೆಂಬ ಹೆಸರು. ಸುಷುಪ್ತಿಗೆ ಜಾಗ್ರತೆಂಬುದು ಇನ್ನೊಂದು ಕಲ್ಪಿತ ಹೆಸರು, ಕಲ್ಪಿತ ತೋರಿಕೆ ಅದು. ಆದ್ದರಿಂದ ನತು ವಸ್ತುತಃ ಏವ ಬ್ರಹ್ಮಣಃ ಕಾರ್ಯಭೂತ ಜಗದ್ರೂಪೇಣ ಜನ್ಮ. ಇದೆಲ್ಲ ಇಷ್ಟೊತ್ತೇ ನಾನು ಹೇಳಿದ್ದೀನಿ, ಇಷ್ಟೊತ್ತು ಹೇಳಿದ್ದೀನಲ್ಲ ಅದೇ. ಅಂದರೆ ಪರಮಾತ್ಮ ಬ್ರಹ್ಮಸ್ವರೂಪ ಪರಮಾತ್ಮವೇ ಜಗತ್ತೆಂದಂತೆ ಅನಿಸುತ್ತದೆ. ಆ ಅನಿಸಿಕೆಯೇ ಅಲ್ಲೇನು ಬ್ರಹ್ಮ ಇಲ್ಲ. ಅನಿಸಿಕೆ ಇದ್ದೇನು ಅಂದರೆ ಅನಿಸಿಕೆಯೂ ಅನಿಸಿಕೆ ದೃಷ್ಟಿಕೆ ಇರುತ್ತದೆ, ಅರಿವಿನ ದೃಷ್ಟಿಗೆ ಇಲ್ಲ. ಅನಿಸಿಕೆಯೂ ಅನಿಸಿಕತೆ ಇಲ್ಲವಾಗೆ ಮನಸ್ಸಿನಲ್ಲಿರುವಾಗಲೇ ಅನಿಸುತ್ತದೆ. ಮನಸ್ಸು ಬಿಟ್ಟರೆ ಮನಸ್ಸೆಂಬುದು ಇಲ್ಲ. ಅದು ನೋಡಿ, ಸಾಂಖ್ಯಾನಾಂತು ವಸ್ತುಭೂತಸ್ಯೈವ ಪ್ರಧಾನಸ್ಯ ವಸ್ತುಭೂತೇನೈವ ಮಹದಾದಿರೂಪೇಣ ಜನ್ಮೇಷ್ಯತೆ. ಇದು ನಾನು ಹೇಳಿದ್ದೀನಿ. ಸಾಂಖ್ಯರೇನು ಹೇಳ್ತಾರೆ? ಕಾರಣವು ನಿಜವಾಗಿದ್ದುಕೊಂಡು ನಿಜವಾಗಿ ಕಾರ್ಯವಾಗಿ ಪರಿಣಮಿಸುತ್ತದೆ. ದಿಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. ಸಾಂಖ್ಯಾಸ್ ಪ್ರಕ್ರಿಯೆ. ಸಾಂಖ್ಯಾಸ್ ಸೇ ದಟ್ ಪ್ರಕೃತಿ ರಿಯಲಿ ಎಕ್ಸಿಸ್ಟ್ಸ್ ಆ್ಯಂಡ್ ದ ರಿಯಲ್ ಪ್ರಕೃತಿ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ದ ವರ್ಲ್ಡ್. ಬಟ್ ಅನ್ಲೈಕ್ ದಿಸ್ ಸಾಂಖ್ಯಾಸ್ ಪ್ರಕ್ರಿಯೆ, ಫಾರ್ ವೇದಾಂತನ್ಸ್ ಬ್ರಹ್ಮನ್ ಎಕ್ಸಿಸ್ಟ್ಸ್, ಹಿ ಅಲೋನ್ ಎಕ್ಸಿಸ್ಟ್ಸ್, ಹಿ ಡಸಂಟ್ ಬಿಕಮ್ ದ ವರ್ಲ್ಡ್, but what you see is only a false appearance of the same Brahman. So vastubhutasya pradhanasya vastubhutenaiva mahadadirupena janmeshyate. ತೇಷಾಂಚ ಪಕ್ಷೆ ತತ್ವತಃ ಏವ ಜಾಯಮಾನಸ್ಯ ಕಾರ್ಯಸ್ಯ ಕಾರಣಭೂತಂ ಪ್ರಧಾನಂ ಸ್ವಯಮಪಿ ಕಿಂ ನ ಜಾಯತೆ ಇತ್ಯಾಶಂಕ್ಯ ಸ್ಯಾತ್. ಸಾಂಖ್ಯರ ಪ್ರಕ್ರಿಯೆ ಇಟ್ಕೊಂಡರೆ ಅದರಲ್ಲಿ ಒಂದು ತಪ್ಪಾಗ್ತದೆ. ಅದು ಸ್ವಾಮೀಜಿ ಹೇಳ್ತಾ ಇದ್ದಾರೆ. ನಿಜವಾದ ಕಾರಣ ನಿಜವಾಗಿ ಪರಿಣಮಿಸುವುದಾದರೆ ಒಂದು ಸಮಸ್ಯೆ ಬರುತ್ತದೆ, ಒಂದು ತೊಡಕು ಆಗುತ್ತದೆ. ಏನೋ ತೊಡಕು? ತೇಷಾಂಚ ಪಕ್ಷೆ ತತ್ವತಃ ಏವ ಜಾಯಮಾನಸ್ಯ ಕಾರ್ಯಸ್ಯ ಕಾರಣಭೂತಂ ಪ್ರಧಾನಂ ಸ್ವಯಮಪಿ ಕಿಂ ನ ಜಾಯತೆ ಇತ್ಯಾಶಂಕಾ ಸ್ಯಾತ್. ಕಾರ್ಯವು ನಿಜವಾಗಿ ಹುಟ್ಟುವುದಾದರೆ ಸಂದೇಹ ಬರುತ್ತದೆ, ಪ್ರಕೃತಿಯೂ ಹಾಗೆ ಹುಟ್ಟಿರುತ್ತದೆ ಅಲ್ಲವೇ? ಕಾರ್ಯ ಪ್ರಪಂಚವು ಹುಟ್ಟಿತು ಅಂದರೆ ಪ್ರಕೃತಿಯೂ ಹುಟ್ಟಿರುತ್ತದೆ ಅನಿಸುತ್ತದೆ. ಪ್ರಶ್ನೆ ಬರುತ್ತದೆ, ಪ್ರಕೃತಿಯು ಏಕೆ ಹುಟ್ಟಲಿಲ್ಲ? ಪ್ರಕೃತಿಯು ಹುಟ್ಟಿರಬಹುದು ಅನಿಸುತ್ತದೆ.
ಅಂದರೆ Sankhya say that Prakriti really transforms. If transforming, if the world is born by the transformation, world is born from the Prakriti only on its transformation, then a doubt arises, is Prakriti also a transformation of something else? ಪ್ರಕೃತಿಯು ಇನ್ನೊಂದು ವಸ್ತುವಿನ ಪರಿಣಾಮದಿಂದ ಪ್ರಕೃತಿ ಆಯ್ತಾ ಏನು? ಹಾಗೆ ಅನಿಸುತ್ತದೆ. ಆಶಂಕ್ಯ ಸ್ಯಾತ್ ವಿಕಾರಾಣಾಂ ವಿಕಾರೇಭ್ಯ ಏವ ಉತ್ಪತ್ತಿ ದರ್ಶನಾತ್. ಏಕೆಂದರೆ ಈಗ ಈ ಸಂದೇಹ ಏಕೆ ಬರುತ್ತದೆ? ಪ್ರಶ್ನೆ ನೋಡಿ, ಸಾಂಖ್ಯರ ಪ್ರಕ್ರಿಯೆಯಲ್ಲಿ ತಪ್ಪಿದೆ ಎಂದು ಹೇಳುವುದಕ್ಕೆ ಸ್ವಾಮೀಜಿ ಇಲ್ಲಿ ಒಂದು ಪೂರ್ವಪಕ್ಷ ಮಾಡ್ತಾ ಇದ್ದಾನೆ. ಅಂದರೆ ಅವರ ತಪ್ಪೇನೋ ಎತ್ತಿ ತೋರಿಸ್ತಾ ಇದ್ದಾನೆ. ಸಾಂಖ್ಯರೇನು ಹೇಳ್ತಾರೆ? ಪ್ರಕೃತಿ ಬದಲಾವಣೆ ಹೊಂದಿ ಪ್ರಪಂಚವಾಗುತ್ತದೆ ಎಂದು ಹೇಳಿದರು. ಇದು ಕೇಳಿದ್ದರೆ ಸಂದೇಹಗಳು ಬರುವುದು ಶುರುವಾಗ್ತದೆ. ಪ್ರಕೃತಿ ಪರಿಣಾಮ ಹೊಂದಿ ಬದಲಾಯಿಸಿ ಪ್ರಪಂಚವಾಯಿತಾ? ಹಾಗಾದರೆ ಪ್ರಕೃತಿಯೇ ತಾನೇ ಇನ್ನೊಂದು ಬದಲಾಯಿಸಿ ಪ್ರಕೃತಿಯ ಇನ್ನೊಂದು ವಸ್ತುವು ಬದಲಾಯಿಸಿ ಪ್ರಕೃತಿ ಆಗಿರಬಹುದೇ ಎಂದನಿಸುತ್ತದೆ. ಹಾಗೆ ಆಗಿರಬಹುದಾ? ಏಕೆಂದರೆ ಯಾವುದೇ ವಸ್ತು ಬದಲಾಯಿಸಬೇಕಂದರೆ ಯಾವುದೇ ವಸ್ತುವು ಬದಲಾಯಿಸೇ ಇನ್ನೊಂದಾಗಿ ಹುಟ್ಟುತ್ತದೆ. ಅದು ಹಿಂದಿನ ವಸ್ತು ಬದಲಾಯಿಸಿ ಇದಾಗಿ ಹುಟ್ಟಿತು, ಅದು ಹಿಂದಿನ ವಸ್ತು ಬದಲಾಯಿಸೇ ಇದಾಯಿತು, ಮತ್ತು ಹಿಂದಿನದೇ. ಅಂದರೆ ಯಾವುದೇ ಒಂದು ವಿಕಾರಶೀಲ ವಸ್ತುವೇ ಇನ್ನೊಂದು ವಿಕಾರವಾಗುತ್ತದೆ. ಎನಿಥಿಂಗ್ ದಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಎ ಕಾಸ್, ದ ಕಾಸ್ ಇಟ್ ಸೆಲ್ಫ್ ಮಸ್ಟ್ ಹ್ಯಾವ್ ಬೀನ್ ಎ ಪ್ರಾಡಕ್ಟ್ ಆಫ್ ಸಮಥಿಂಗ್ ಎಲ್ಸ್. ಆ ಕಾರಣವೇ ಇನ್ನೊಂದಿನಿಂದ ಹುಟ್ಟಿರುವುದಾಗಬೇಕು. ಏಕೆಂದರೆ ಯಾವುದೇ ಸಾವಯವವಾದ ವಸ್ತುವೇ ಪರಿಣಾಮ ಹೊಂದುತ್ತದೆ, ಅವಯವಗಳಿರುವ ವಸ್ತುವೇ ಪರಿಣಾಮ ಹೊಂದುತ್ತದೆ ಅಲ್ಲವೇ? ಯಾವುದು ಪರಿಣಾಮ ಹೊಂದುತ್ತದೆ? ಅವಯವಗಳಿಲ್ಲದ್ದು ಪರಿಣಾಮ ಹೊಂದುತ್ತದೆ. ಅವಯವಗಳು ಇಲ್ಲದೇ ಇರುವ ವಸ್ತುವು ಪರಿಣಾಮ ಹೊಂದುತ್ತದ? ಹೊಂದಲ್ಲ. ಅವಯವಗಳಿರುವ ವಸ್ತುವೇ ಪರಿಣಾಮ ಹೊಂದುತ್ತದೆ. ಹಾಗಾದರೆ ಇಲ್ಲಿ ಒಂದು ಸಂದೇಹ ಬರುತ್ತದೆ. ಎನಿಥಿಂಗ್ ಹ್ಯಾವಿಂಗ್ ಎ ಫಾರ್ಮ್ ಆ್ಯಂಡ್ ಎ ಪಾರ್ಟ್ಸ್, anything having parts alone can be transformed into another thing. If it has produced something by transformation, then the cause itself must have been a product of certain something else, which it has become by transforming. The cause has become the effect by transformation. If that is the case, then cause also must have changed. Then its cause also must have changed. Then again its cause, again its cause, again its cause. ಅದರ ಕಾರಣ. ಈಗ ಕಾರಣಗಳೆಲ್ಲ ಬದಲಾಯಿಸ್ತದೆ. ಏಕೆ? ಪ್ರತಿಯೊಂದು ಕಾರಣವೂ ಸಾವಯವ ವಸ್ತುವಾದರೆ, ಸಾವಯವ ಅಂದರೆ ಸಂಸ್ಕೃತದಲ್ಲಿ ಸಾವಯವ ಅಂದರೆ ಅವಯವಗಳಿರುವಂಥ ಆಕಾರವಿರುವಂಥ ವಸ್ತು. ಯಾವುದೇ ಆಕಾರವಿರುವ ವಸ್ತುವು ಇನ್ನೊಂದಿನಿಂದ ಹುಟ್ಟಿದ್ದೇ ಆಗುತ್ತದೆ. Anything which has got a form itself is a product of something else. Anything having a form is a product of something else. ಯಾವುದೇ ವಸ್ತುವು ಇನ್ನೊಂದಿನಿಂದ ಯಾವುದೇ ವಸ್ತುವು ಆಕಾರವುಳ್ಳ ವಸ್ತುವಾದರೆ ಅದು ಇನ್ನೊಂದಿನಿಂದ ಹುಟ್ಟಿದ್ದೇ ಆಗಿರಬೇಕು. ಅದೇ ಮತ್ತು ಆಕಾರವಿರುವ ವಸ್ತುವಿನಿಂದಲೇ ಇನ್ನೊಂದು ಆಕಾರ ಹುಟ್ಟುತ್ತದೆ. ನಿರಾಕಾರದಿಂದ ಆಕಾರ ಹುಟ್ಟುತ್ತದೆ? ನಿರಾಕಾರದಿಂದ ಆಕಾರ ಆಕಾಶದಿಂದ ಆಕಾರ ಹುಟ್ಟುತ್ತದೆ? ಹುಟ್ಟಲ್ಲ. ಮಣ್ಣಿನಿಂದ ಇನ್ನೊಂದು ಮಣ್ಣಿನ ಆಕಾರ ಹುಟ್ಟುತ್ತದೆ. ಒಂದು ಆಕಾರ ವಸ್ತುವಿನಿಂದ ಇನ್ನೊಂದು ಆಕಾರ ಹುಟ್ಟುತ್ತದೆ. ಆಕಾರವಿರುವ ವಸ್ತುವಿನಿಂದಲೇ, ಅವಯವಗಳಿರುವ ವಸ್ತುವಿನಿಂದಲೇ ಇನ್ನೊಂದು ಅವಯವಗಳಿರುವ ಆಕಾರವಿರುವ ವಸ್ತುವು ಹುಟ್ಟುತ್ತದೆ. ನಿರಾಕಾರದಿಂದ ಆಕಾರ ವಸ್ತುವು ಹುಟ್ಟಲ್ಲ. ಆದ್ದರಿಂದ ಸಾಂಖ್ಯರು ಹೇಳಿದ್ದೇನೆಂದರೆ, ಪ್ರಕೃತಿಯಿಂದ ಜಗತ್ತು ಹುಟ್ಟುತ್ತದೆ ಅಂದರೆ ಪ್ರಶ್ನೆ ಬರುತ್ತದೆ, ಪ್ರಕೃತಿಯು ಹೀಗೆ ಬದಲಾಯಿಸಿ ಬಂದಿರಬಹುದು. ಏಕೆ? ಆಕಾರವಿರುವ ವಸ್ತುವೇ ಇನ್ನೊಂದು ಆಕಾರವಾಗುತ್ತದೆ, ಅದೇ ಇನ್ನೊಂದು ಆಕಾರ, ಅದೇ ಇನ್ನೊಂದು ಆಕಾರ, ಅದೇ ಇನ್ನೊಂದು ಆಕಾರ. ಅಂದರೇನು? ಪ್ರತಿಯೊಂದು ನಿಜವಾಗಿ ಹುಟ್ಟಬೇಕಾದರೆ ಆಕಾರವಿರುವ ವಸ್ತುವೇ ನಿಜವಾಗಿ ಬದಲಾಯಿಸುತ್ತದೆ. ನಿಜವಾಗಿ ಬದಲಾಯಿಸಿದ್ದರೆ ಕಾರ್ಯವಿಲ್ಲ. ಸಾಂಖ್ಯರು ನಿಜವಾಗಿ ಬದಲಾಯಿಸಿ ಹುಟ್ಟುತ್ತದೆ ಹೇಳ್ತಾರೆ. ಸಾಂಖ್ಯಾಸೆ ಇಟ್ ರಿಯಲಿ ಟ್ರಾನ್ಸ್ಫಾರ್ಮ್ಸ್ ಟು ಬಿ ಏಬಲ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್. If it really changes, then the karana must have a form.
ಬಿಕಾಸ್ ಫಾರ್ಮ್ ಇರುವ ವಸ್ತುವೇ, ಆಕಾರವಿರುವ ವಸ್ತುವೇ ಕಾರ್ಯವಾಗುತ್ತದೆ. ನಿಜವಾಗಿ ಬದಲಾಯಿಸಬೇಕಾದರೆ ಆಕಾರವಿರುವ ವಸ್ತುವಾಗಬೇಕು. మరి ಆಕಾರವಿರುವ ವಸ್ತುವಾದರೆ ಸಂದೇಹ ಬರುತ್ತದೆ ಏನೆಂದರೆ ಅದು ತಾನು ಇನ್ನೊಂದಿನಿಂದ ಬದಲಾಯಿಸೇ ಬಂದಿರಬಹುದು. ಮತ್ತು ಅದರ ಕಾರಣ ಅದು ತನ್ನ ಇನ್ನೊಂದು ವಸ್ತುವಿನಿಂದ, ಅದು ಇನ್ನೊಂದು ವಸ್ತುವಿನಿಂದ. ಅಂದರೆ ನಿಜವಾಗಿ ಹುಟ್ಟುವುದೆನ್ನುವುದೇ ಪ್ರಪಂಚ ಸತ್ಯ ಎಂದಿಟ್ಕೊಂಡು ಬಿಟ್ಟರೆ, ಸಾಂಖ್ಯರು ಹೇಳಿದ ಹಾಗೆ ನಿಜವಾಗಿ ಬದಲಾಯಿಸುವುದೇ ಸೃಷ್ಟಿಗೆ ಕಾರಣ. ಅಂದರೆ ಯಾವುದು ಕಾರಣ ಹೇಳುವುದು ಕಷ್ಟ. ಏಕೆ? ಕಾರಣವೂ ಹೀಗೆ ಆಕಾರವುಳ್ಳದ್ದೇ, ಅದರ ಕಾರಣ ಆಕಾರವುಳ್ಳದ್ದೇ, ಅದರ ಕಾರಣ ಆಕಾರವುಳ್ಳದ್ದೇ. ಹೀಗೆ ನಿಜವಾಗಿ ಬದಲಾಯಿಸಬೇಕಂದರೆ ಆಕಾರವುಳ್ಳದ್ದಾಗಬೇಕು. ಆಕಾರವು ನಿಜವಾಗಿ ಬದಲಾಯಿಸಬೇಕಾದರೆ ಆ ಆಕಾರವು ತಾನು ಇನ್ನೊಂದಿನಿಂದ ಬದಲಾಯಿಸೇ ಬಂದಿರುವುದಾಗಬೇಕು. ಹೀಗೆ ಪ್ರತಿಯೊಂದು ಕಾರಣ ತನಗೆ ಹಿಂದಿನದು, ತನಗೆ ಹಿಂದಿನದು, ತನಗೆ ಹಿಂದಿನದು ಅಂದರೆ ಏನಾಗುತ್ತದೆ? ನತುವಿಹ ಸನ್ಮಾತ್ರಸ್ಯ, ಅದು ವಿಕಾರವುಳ್ಳ ವಸ್ತುವೇ ತಾನೇ ಬದಲಾಯಿಸಿ ಬಂದಿರುವ ವಸ್ತುವು, ಹುಟ್ಟಿರುವ ವಸ್ತುವು ಇನ್ನೊಂದು ವಸ್ತುವಾಗಿ ಹುಟ್ಟುತ್ತದೆ. ಉದಾಹರಣೆಗೆ ನೋಡಿ, ಹಸುವಿನಿಂದ ಏನು ಕರು ಹುಟ್ಟುತ್ತದೆ. ಹಸುವಿನಿಂದ ಕರು ಹುಟ್ಟಬೇಕಾದರೆ ಹಸು ಮಾತ್ರ ಸ್ವತಃ ಸಿದ್ಧವೇನು? ಹಸುವಿನಿಂದ ಕರು ಹುಟ್ಟಿದೆ ಎಂದು ಒಪ್ಕೊಳ್ತೀವಿ. ಕರುವು ಹುಟ್ಟಬೇಕಂದರೆ ಹಸುವಿನಿಂದ ಹುಟ್ಟಬೇಕು, ಹಸುವಿನಿಂದ ಸ್ವಲ್ಪ ಬದಲಾಯಿಸಿ ಹುಟ್ಟಬೇಕು. ಆಯಿತು. ಮತ್ತು ಹಸುವು ಆಕಾರವುಳ್ಳದಾಗುವುದರಿಂದ ಅದು ಇನ್ನೊಂದಿನಿಂದ ಹುಟ್ಟಿತು. ಮನುಷ್ಯರೇ ನೋಡಿ, ಒಂದು ತಾಯಿ ಒಂದು ಮಗು ಹುಟ್ಟಬೇಕಾದರೆ ತಾಯಿನಿಂದ ಹುಟ್ಟಿತು. ತಾಯಿ ಮತ್ತು ತನ್ನ ತಾಯಿನಿಂದ, ಆ ತಾಯಿ ತನ್ನ ತಾಯಿನಿಂದ, ಆ ತಾಯಿ ಯಾಕಂದರೆ ಯಾರೋ ಒಬ್ಬರು ಬೇಕಲ್ಲ, ಯಾರೋ ಒಬ್ಬರು ಬದಲಾಯಿಸಿದರೆ ಇವನಾಗುತ್ತಾನೆ. ಅಂದರೆ ನಿಜವಾದ ಪರಿಣಾಮದಲ್ಲಿ ಕಾರಣಕ್ಕೆ ಆಕಾರವಿರಬೇಕು, ಅದು ಬದಲಾಯಿಸಬೇಕು. ಪ್ರತಿಯೊಂದು ಹೀಗೆ ಬದಲಾಯಿಸುವುದೇ ಅಂದರೆ ನಿಜವಾದ ಕಾರಣ ಯಾವುದು? ಕಾರಣವು ಹೇಳುವುದೇ ಕಷ್ಟವಾಗಿ ಬಿಡುತ್ತದೆ. ಏಕೆ? ಪ್ರತಿಯೊಂದು ಕಾರಣ ಬದಲಾಯಿಸುವುದೇ, ಆ ಕಾರಣವು ಬದಲಾಯಿಸುವುದೇ. ಮೊದಲನೇ ತಾಯಿ ಯಾರು ಹುಟ್ಟದೇ ಇರುವ ತಾಯಿ ಇರುತ್ತಾರ? ಪ್ರತಿಯೊಂದು ತಾಯಿ ಹುಟ್ಟಿದವಳೆ ಮತ್ತೆ ಇನ್ನೊಂದು ಮಗುವಿಗೆ ತಾಯಿ ಆಗ್ತಾಳೆ. ಪ್ರತಿಯೊಬ್ಬ ತಾಯಿ ತಾನು ಆಕಾರವುಳ್ಳವಳಾಗುತ್ತಾಳೆ, ತಾನು ಹಿಂದಿನ ತಾಯಿಗೆ ಹುಟ್ಟಿದವಳಾಗುತ್ತಾಳೆ. ಅಂದರೆ ಯಾರಿಗೆ ಹುಟ್ಟದೇ ಇರುವಂಥ ತಾಯಿ ಇರುತ್ತಾಳ? ಆಕಾರವಿರಬೇಕು, ಯಾರಿಂದ ಹುಟ್ಟಬಾರದು, ತಾನೇ ಕಾರಣ ಅಂಥದ್ದಿಲ್ಲ. ಏಕೆಂದರೆ ಪ್ರತಿಯೊಂದು ಕಾರಣ ಇನ್ನೊಬ್ಬರಿಂದ ಹುಟ್ಟಿದ್ದೇ. ಇದು ನೋಡಿ, ಪ್ರತಿಯೊಂದು ಆಕಾರವುಳ್ಳ ವಸ್ತುವು ಇನ್ನೊಬ್ಬರಿಂದ ಹುಟ್ಟಿದ್ದೇ. ಯಾವುದೇ ಆಕಾರವುಳ್ಳ ವಸ್ತು ಪ್ರಪಂಚದಲ್ಲಿ ತಗೊಂಡು ಯಾವುದೇ ಎನಿಥಿಂಗ್ ಹ್ಯಾವಿಂಗ್ ಎ ಫಾರ್ಮ್ ಈಸ್ ಬಾರ್ನ್ ಆಫ್ ಅನದರ್ ಆಬ್ಜೆಕ್ಟ್. ಎನಿಥಿಂಗ್ ಹ್ಯಾವಿಂಗ್ ಎ ಫಾರ್ಮ್ ಈಸ್ ಬಾರ್ನ್ ಆಫ್ ಅನದರ್ ಫಾರ್ಮ್. But that form is again born of another form. That form is again born of another form. Any ಹೆಣ್ಣು ಮಗು is born of ತನ್ನ ತಾಯಿ, ಅದು ಮತ್ತೆ ತನ್ನ ತಾಯಿ, ಅದು ಅವಳು ತನ್ನ ತಾಯಿ. ಹೀಗೆ ಇದ್ದರೆ, ಏಕೆಂದರೆ ತಾಯಿ ಮತ್ತೆ ಆಕಾರವಿರುವವಳೇ ಆಗಬೇಕು. ಆಕಾರವಿಲ್ಲ ನಿರಾಕಾರದಿಂದ ಒಬ್ಬ ತಾಯಿ ಹುಟ್ಟುತ್ತಾಳ? ಆಕಾಶದಿಂದ ಒಬ್ಬ ತಾಯಿ ಹುಟ್ಟಿದ್ದಳು ಅದು ಯಾರೊಪ್ಪಲ್ಲ. ಅವಳಿಗೆ ಇನ್ನೊಬ್ಬರು ತಾಯಿ ಇರಬೇಕು. ತಾಯಿ ಅಂದರೆ ಇನ್ನೊಬ್ಬರ ಆಕಾರದಿಂದಲೇ ಆಕಾರ ಹುಟ್ಟುತ್ತದೆ. ಏಕೆ? ನೀವು ನಿಜವಾಗಿ ಸೃಷ್ಟಿ ಎಂದು ಹೇಳಿದ್ದೀರಿ. ಸಾಂಖ್ಯರು ನಿಜವಾದ ಸೃಷ್ಟಿ ಎಂದು ಒಪ್ಪಿಕೊಂಡರು. ನಿಜವಾದ ಸೃಷ್ಟಿ ಎಂದು ಹೇಳಿದರೆ ಹೀಗಾಗುತ್ತದೆ. ಅಂದರೆ ಪ್ರತಿಯೊಂದು ಕಾರಣ ಆಕಾರವುಳ್ಳದ್ದಾಗಬೇಕು, ತಾನು ಇನ್ನೊಬ್ಬರಿಂದ ಹುಟ್ಟಿದ್ದಾಗಬೇಕು. ಹೀಗೆ ಇದ್ದರೆ ಕಾರಣವೇ ಹೊಂದಲ್ಲ. ಯಾರು ಕಾರಣ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ಕಾರ್ಯವೇ ಆಗ್ತಾರೆ, ಕಾರಣವೇ ಇಲ್ಲ. ಸಾಂಖ್ಯರು ಹೇಳಿದ ಹಾಗೆ, ಇಫ್ ಯು ಟೇಕ್ ದಟ್ ಕಾರ್ಯ ಈಸ್ ರಿಯಲಿ ಪ್ರೊಡ್ಯೂಸ್ಡ್, ಕಾರಣವು ನಿಜವಾಗಿ ಹುಟ್ಟುತ್ತದೆ ಎಂದು ಇಟ್ಕೊಂಡರೆ ಕಾರಣವು ಯಾವುದೋ ಗೊತ್ತಾಗಲ್ಲ. ಏಕೆ? ಪ್ರತಿಯೊಂದು ಹೀಗೆ. ಆದರೆ ವೇದಾಂತ ವಿಷಯದಲ್ಲಿ ಮಾತ್ರ ಬ್ರಹ್ಮಕ್ಕೆ ನಿರಾಕಾರ. ಬ್ರಹ್ಮ ನಿರಾಕಾರ ಆಗುವುದರಿಂದ ನಿಜವಾಗಿ ಪರಿಣಮಿಸಲ್ಲ, ಬದಲಾಯಿಸುವುದಿಲ್ಲ. ಸಾಂಖ್ಯರ ಪ್ರಕ್ರಿಯೆಗೆ ವೇದಾಂತ ಪ್ರಕ್ರಿಯೆಗೇನು? ಪ್ರಕ್ರಿಯೆ ಅಂದರೆ ಉಪದೇಶ. ಬ್ರಹ್ಮ ನಿರಾಕಾರ, ತಾನು ಬದಲಾಯಿಸದೆ ಜಗತ್ತಾಗಿ ತೋರ್ತಾನೆ. ಅದು ವಿಚಿತ್ರ. ನೋಡಿದ್ದೀರಾ? ಆಕಾರವುಳ್ಳ ಕಾರಣ ಅಲ್ಲ, ನಿರಾಕಾರ ಕಾರಣ. ಅಂದರೆ ಆಕಾಶದಲ್ಲಿ ಜಗತ್ತು ತೋರುತ್ತದೆ ಅಂದರೆ ಅರ್ಥವೇನು? ಕಲ್ಪಿತ ಎಂದ ಅರ್ಥ. ಸುಮ್ಮನೆ ತೋರಿಕೆ ಅಲ್ಲಿ ಏನಾಗಲ್ಲ. ಹಾಗೆಯೇ ಸನ್ಮಾತ್ರಸ್ಯ ಬ್ರಹ್ಮಣಃ
ಸನ್ಮಾತ್ರಾದೇವ ಉತ್ಪತ್ತಿ ಸಂಭಾವ್ಯತೆ ಉತ್ಪದ್ದಮಾನಸ್ಯ ವಿಶೇಷಾಭಾವೇ ಪ್ರಕೃತಿ ವಿಕಾರ ಭಾವಾನುಪಪತ್ತೇ. ಆದ್ದರಿಂದ ಈ ಪಾಯಿಂಟ್ ಇನ್ನೂ ಇದೆ, ಟೈಮ್ ಆಯಿತು, 12 ಆಯಿತು, ಸಾಕು. ಮಿಕ್ಕದು ನಾಳೆ ಹೇಳೋಣ. ನಾಳೆ ಅಂದರೆ ಮುಂದಿನ ಪಾಠ ಯಾವಾಗ ಆಗ್ತದೋ ಆವಾಗ. ಓಕೆ, ಯಾವಾಗಾದರೆ ಆವಾಗ ಹೇಳ್ತೀನಿ. ಒಂದೊಂದು ದಿವಸ ಹೀಗೆ ತಗೊಳ್ತೀನಿ, ಒಂದೊಂದು ದಿವಸ ಹೇಳ್ತೀನಿ. ಕಾರಣವು ಬದಲಾಯಿಸುವುದಾದರೆ ಅದು ಆಕಾರವುಳ್ಳದ್ದಾಗಬೇಕು. 2 ಪಾಯಿಂಟ್ ಹೇಳಿ ಮುಗಿಸಿಬಿಡ್ತೀನಿ. ಕಾರಣವು ನಿಜವಾಗಿ ಬದಲಾಯಿಸಬೇಕಾದರೆ ಅದು ಆಕಾರವುಳ್ಳದ್ದಾಗಬೇಕು. ಒಂದಾಯಿತಾ? ಆಕಾರವುಳ್ಳದ್ದಾದರೆ ಏನಾಗುತ್ತದೆ? ತಾನು ಇನ್ನೊಂದಿನಿಂದ ಹುಟ್ಟಿದ್ದಾಗಬೇಕು. ಹಾಗಾದರೆ ಆಕಾರವುಳ್ಳದ್ದಾಗಬೇಕು, ಆವಾಗಲೇ ನಿಜವಾಗಿ ಹುಟ್ಟಿಸುತ್ತದೆ. ನಿಜವಾಗಿ ಹುಟ್ಟುವುದೆನ್ನುವುದು ಒಂದು ದೊಡ್ಡ ತಪ್ಪು. ಅದಕ್ಕಾಗಿ ವೇದಾಂತಿಗಳು ಏನು ಹೇಳಿದ್ದಾರೆ ಅಂದರೆ, ನಿಜವಾಗಿ ಹುಟ್ಟುವುದು ಜಗದಂತರ್ಗತ ಪದಾರ್ಥಗಳಿಗೆ. ಇಡೀ ಜಗತ್ತು ಅಂದರೆ ಒಟ್ಟು ಜಾಗೃತ ಅವಸ್ಥೆ ತಗೊಂಡರೆ, ಒಟ್ಟು ಜಾಗೃತ ಅವಸ್ಥೆ ಎಲ್ಲಿಂದ ಹುಟ್ಟಿತು? ಒಟ್ಟು ಕನಸಿನ ಅವಸ್ಥೆ ಯಾರಿಂದ ಹುಟ್ಟಿತು? ಒಟ್ಟು ಕನಸಿನ ಅವಸ್ಥೆ ತಗೊಂಡರೆ ಅದಕ್ಕೆ ಕಾರಣವಿಲ್ಲ. ಕಾರಣ ಅಂದರೆ ಒಂದು ಆಕಾರವಿಲ್ಲ. ಒಟ್ಟು ಜಾಗೃತಿನ ಅವಸ್ಥೆ ತಗೊಂಡರೆ ಅದು ನಿರಾಕಾರದಿಂದ ಹುಟ್ಟುತ್ತದೆ ಹೊರತು ಸಾಕಾರದಿಂದಲ್ಲ. ಒಟ್ಟು ಜಾಗೃತ ಅವಸ್ಥವನ್ನು ತಗೊಂಡರೆ ಅದು ಸುಷುಪ್ತಿಯಿಂದ ಹುಟ್ಟುತ್ತದೆ ಹೊರತು ಇನ್ನೊಂದು ಜಾಗೃತಿನಿಂದ ಹುಟ್ಟಲ್ಲ. ಒಟ್ಟು ಜಾಗೃತ ಅವಸ್ಥೆಯನ್ನು ತಗೊಂಡರೆ ಅದು ಸುಷುಪ್ತಿಯಿಂದ ಅಂದರೆ ನಿರಾಕಾರದಿಂದ ಹುಟ್ಟುತ್ತದೆ. ನಿರಾಕಾರದಿಂದ ಹೇಗೆ ಅಂದರೆ ಕಲ್ಪಿತವಾಗಿ ತೋರ್ತದಪ್ಪ, ಹುಟ್ಟುವುದಿಲ್ಲ. ನಿರಾಕಾರದಿಂದ ಹುಟ್ಟುವುದಂದರೆ ಕಲ್ಪಿತವಾಗಿ ಇದ್ದಂತೆ ಅನಿಸುವುದೇ, ತೋರುವುದೇ. ಇದನ್ನೇ ಹೇಳ್ತಾರೆ ಮಾಯಾ ಸತ್ಕಾರ್ಯವಾದ. ಇನ್ನೂ ಸ್ವಲ್ಪ ಇದೆ, ನೆಕ್ಸ್ಟ್ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.